ಹಾಯ್ ಗೈಸ್, ನೋಡಿ ಇದೇ ನಮ್ಮ ವೆಬ್ಸೈಟ್. ಇದು pvsconvent.in ಅಂತ. ನಿಮ್ಗೆ ಯಾವುದೇ ರೀತಿ ಕ್ಲಾಸ್ ವರ್ಕ್ಸ್ ಬೇಕಂದ್ರೂ ಕೂಡ ಈ ವೆಬ್ಸೈಟಲ್ಲಿ ನಿಮಗೆಲ್ಲ ಕೂಡ ಸಿಗುತ್ತೆ. ಸದ್ಯಕ್ಕೆ ಇದಿನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ 10th ಸ್ಟ್ಯಾಂಡರ್ಡ್ ಸೋಷಿಯಲ್ 9th ಮತ್ತು 8th 3 ಕ್ಲಾಸ್ದು ಸೋಷಿಯಲ್ ಮಾತ್ರ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಇನ್ ಕಮಿಂಗ್ ಡೇಸಲ್ಲಿ ಎಲ್ಲ ಕ್ಲಾಸ್ ವರ್ಕ್ಸ್ ಕೂಡ ಎಲ್ಲ ಕ್ಲಾಸ್ದು ಅಪ್ಲೋಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಥರ ನ್ಯಾವಿಗೇಟ್ ಮಾಡೋದು ಈ ವೆಬ್ಸೈಟ್ ಅಂದರೆ, ನಿಮಗೀಗ 10th ಸ್ಟ್ಯಾಂಡರ್ಡ್ ಬೇಕು ಅಂದಲ್ಲಿ 10th ಸ್ಟ್ಯಾಂಡರ್ಡ್ ಕ್ಲಿಕ್ ಮಾಡಿ. ಇದರಲ್ಲಿ ಈಗ ಸೋಷಿಯಲ್ ಮಾತ್ರ ಇದೆ. ನೆಕ್ಸ್ಟ್ ಬರ್ತಾ ಸೈನ್ಸ್, ಮ್ಯಾಥ್ಸ್ ಎಲ್ಲ ಕೂಡ ಆ್ಯಡ್ ಆಗುತ್ತೆ. ಈಗ ಸೋಷಿಯಲ್ ಈ ಪಿಕ್ಚರ್ನ ಅಥವಾ ಇಲ್ಲಿ ಕೆಳಗೆ ಏನಾದರೂ ಲಿಂಕ್ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮಗೆ ಯಾವ ಕ್ಲಾಸ್ನ ಯಾವ ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ ಈ ಥರ ಎಲ್ಲ ಕೂಡ ಚಾಪ್ಟರ್ ಹೆಸರುಗಳು ಹೈಲೈಟ್ ಆಗಿರುತ್ತೆ. ಇದನ್ನು ಯಾವುದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ಆ ಒಂದು ಕ್ಲಾಸ್ ವರ್ಕ್ಗೆ ತೊಗೊಂಡೋಗುತ್ತೆ. ಇಲ್ಲಿ ನೀವೆಲ್ಲ ನೋಡಿಕೊಂಡು ಬರ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು. 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 4 ಸೋಷಿಯಲ್ ಪ್ರಾಬ್ಲಮ್ಸ್. ನೋಡಿ, ಸೋಷಿಯಲ್ ಪ್ರಾಬ್ಲಮ್ಸ್ ಅಂದರೆ ನಮ್ಮ ಸುತ್ತಮುತ್ತ ಸೊಸೈಟಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ. ನೋಡಿ, ನನಗೆ ಇಂಡಿವಿಜುವಲ್ 100 ಪ್ರಾಬ್ಲಮ್ ಇರುತ್ತೆ, ನಿಮಗೆ ಇಂಡಿವಿಜುವಲಾಗಿ 100 ಪ್ರಾಬ್ಲಮ್ ಇರುತ್ತೆ. ಅದೆಲ್ಲ ಸೋಷಿಯಲ್ ಪ್ರಾಬ್ಲಮ್ ಅಲ್ಲ. ಯಾವ ಒಂದು ಪ್ರಾಬ್ಲಮ್ಸ್, ಕೆಲವು ಪ್ರಾಬ್ಲಮ್ಸು ಒಂದು ಸೊಸೈಟಿಗೆ ಅಥವಾ ಒಂದು ಗ್ರೂಪ್ ಆಫ್ ಪೀಪಲ್ಗೆ ಅದು ಪ್ರಾಬ್ಲಮ್ ಆಗ್ತಾಯಿದೆ, ಅದನ್ನು ನಾವು ಸೋಷಿಯಲ್ ಪ್ರಾಬ್ಲಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ರೋಡ್ ಚೆನ್ನಾಗಿಲ್ಲದೆ ಇರೋವಂಥದ್ದು, ಅಥವಾ ಒಂದು ಸರಿಯಾಗಿ ನೀರು ಬರದೇ ಇರೋವಂಥದ್ದು, ಅಥವಾ ಯಾವುದೋ ಒಂದು ಕರಪ್ಷನ್ ಇರ್ಬೋದು. ಆ ಥರ ಕೆಲವು ಸೋಷಿಯಲ್ ಪ್ರಾಬ್ಲಮ್ಸ್ನ ನಾವು ಈ ಚಾಪ್ಟರಲ್ಲಿ ಡಿಸ್ಕಸ್ ಮಾಡೋಣ. ಅದರಲ್ಲಿ ಕೆಲವಿಲ್ಲಿ ಕೊಟ್ಟಿದ್ದಾರೆ ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ. ಚೈಲ್ಡ್ ಲೇಬರ್ ಅಂತ ಒಂದಿರ್ಬೋದು, ಸೆಕ್ಷುವಲ್ ಹರಾಸ್ಮೆಂಟ್ ಆನ್ ಚಿಲ್ಡ್ರನ್, ಫೀಮೇಲ್ ಫಿಟಿಸೈಡ್, ಹಂಗರ್ ಆ್ಯಂಡ್ ಮಾಲ್ ನ್ಯೂಟ್ರಿಷನ್, ಜೆಂಡರ್ ಡಿಸ್ಕ್ರಿಮಿನೇಷನ್, ಚೈಲ್ಡ್ ಮ್ಯಾರೇಜ್, ಹ್ಯೂಮನ್ ಟ್ರಾಫಿಕಿಂಗ್ ಆಫ್ ಚಿಲ್ಡ್ರನ್ ಆ್ಯಂಡ್ ಸ್ಟೆಪ್ಸ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ಇದಿಷ್ಟು ಒಂದು ನಾವು ಸೋಷಿಯಲ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಜೊತೆಗೆ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಏನಾದರೂ ದಾರಿ ಇದೆಯಾ ಅಂತ ಕೂಡ ಅದ್ರ ಬಗ್ಗೆ ಕೂಡ ನೋಡ್ತೀವಿ. ಮೊದಲನೇ ಪ್ರಾಬ್ಲಮ್ ಬಂದು ಚೈಲ್ಡ್ ಲೇಬರ್. ಯೂಶಲಿ ದಿ ಲೇಬರ್ ಆಫ್ ಚಿಲ್ಡ್ರನ್ ಆಫ್ ಅಂಡರ್ ಏಜ್ ಚಿಲ್ಡ್ರನ್ ಇಸ್ ಕನ್ಸಿಡರ್ಡ್ ಆಸ್ ಚೈಲ್ಡ್ ಲೇಬರ್. ನೋಡಿ, ಏನು ನಾರ್ಮಲಾಗಿ ಚೈಲ್ಡ್ ಲೇಬರ್ ಅಂತ ಹೇಳಿದ್ರೆ, ನಾರ್ಮಲ್ ಅರ್ಥದ ಪ್ರಕಾರ ಯಾರು ಚಿಕ್ಕ ಮಕ್ಳು ಏನಾದರೂ ಅವ್ರನ್ನ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಇಲ್ಲಿ, ಅದನ್ನು ನಾವು ಚೈಲ್ಡ್ ಲೇಬರ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, if the children below the age of 14 years are working for the financial consideration, then it is called as child labor. ಆದರೆ ನಾವು ಕಾನ್ಸ್ಟಿಟ್ಯೂಷನ್ ತುಂಬ ಇಂಪಾರ್ಟೆಂಟ್. ನಾವು ನಮ್ಮ ಅರ್ಥಗಳೇನಿದೆ ಅದು ನಮಗೆ ಮುಖ್ಯ ಅಲ್ಲ. ಕಾನ್ಸ್ಟಿಟ್ಯೂಷನ್, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಗೆ ಏನು ಹೇಳಿದೆ ಚೈಲ್ಡ್ ಲೇಬರ್ ಅಂದರೆ ಅದು ಇಂಪಾರ್ಟೆಂಟ್. ಏನು ಹೇಳಿದೆ ಅದು? ಇಫ್ ದಿ ಚಿಲ್ಡ್ರನ್ ಬಿಲೋ ದಿ 14 years ಆರ್ ವರ್ಕಿಂಗ್ ಫಾರ್ ದಿ ಫಿನಾನ್ಷಿಯಲ್ ಕನ್ಸಿಡರೇಷನ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಚೈಲ್ಡ್ ಲೇಬರ್. ಅಂದರೆ ಯಾವ ಮಕ್ಕಳು 14 ವರ್ಷದ ಒಳಗಿರುವಂಥ ಮಕ್ಕಳು ಫಿನಾನ್ಷಿಯಲ್ ಕನ್ಸಿಡರೇಷನ್ಗೋಸ್ಕರ, ಅಂದರೆ ದುಡ್ಡು ಕೊಡ್ತಾರೆ, ಅವರು ಸ್ಯಾಲ್ರಿ ಕೊಡ್ತಾರೆ, ವೇಜಸ್ ಕೊಡ್ತಾರೆ, ಈ ಥರದಕ್ಕೋಸ್ಕರ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಆಗ ಅದನ್ನು ಚೈಲ್ಡ್ ಲೇಬರ್ ಅಂತೀವಿ. ಈಗ ಗೊತ್ತಾಯ್ತಾ? ಮನೆಯಲ್ಲಿ ನಿಮ್ಮಪ್ಪ ಪಾತ್ರೆ ತೊಳಿ, ಬಟ್ಟೆ ಹೋಗಿ ಅಂತ ಹೇಳಿದ್ರೆ ಅದು ಚೈಲ್ಡ್ ಲೇಬರ್ ಅಲ್ಲ. ಹೊರಗಡೆ ನಿಮ್ಮನ್ನ ಸಂಬಳಕ್ಕೋಸ್ಕರ ಕೆಲಸ ಮಾಡಿಸ್ತಾ ಇದ್ರೆ ಅದು ಮಾತ್ರ ನಾವು ಚೈಲ್ಡ್ ಲೇಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, ಮಿಸ್ಯೂಸ್ ಆಫ್ ಚಿಲ್ಡ್ರನ್ ಆ್ಯಂಡ್ ದೇರ್ ಲೇಬರ್ ಇಸ್ ಎ ಸೋಷಿಯಲ್ ಪ್ರಾಬ್ಲಮ್. ನೋಡಿ, ಡೆವಲಪಿಂಗ್ ಕಂಟ್ರೀಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇಂಡಿಯಾ ಇರ್ಬೋದು, ಪಾಕಿಸ್ತಾನ್, ಬಾಂಗ್ಲಾದೇಶ್ ಈ ಥರ ದೇಶಗಳಲ್ಲಿ ಈ ಚಿಕ್ಕ ಮಕ್ಕಳನ್ನ ಲೇಬರ್ ಯೂಸ್ ಮಾಡ್ಕೊಳ್ಳೋದು ತುಂಬ ಜಾಸ್ತಿ ಇದೆ, ರ್ಯಾಂಪೆಂಟ್ ಆಗಿದೆ. ಆಸ್ ಪರ್ ದಿ ಸೆನ್ಸಸ್ ಆಫ್ 2011, 12.6 million children are under the forced labor in houses, factories, agriculture and various other fields. ನೋಡಿ, 2011 ಸೆನ್ಸಸ್ ಪ್ರಕಾರ, ಇದು 10 ವರ್ಷದ ಹಿಂದೆ ನಡೆದಿದ್ದ ಸೆನ್ಸಸ್, ಇವಾಗ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಆಗ ಪ್ರಕಾರ 12.6 million ಅಂತ ಹೇಳಿದ್ರೆ ಒಂದು 1,26,00,000, ಅಂದರೆ 1 million ಅಂತ ಹೇಳಿದ್ರೆ 10 ಲಕ್ಷ, ಅಲ್ಲಿ 12.6 million ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು, 1,26,00,000 ಜನ. ಇಷ್ಟು ಜನ ಚಿಕ್ಕ ಮಕ್ಕಳು ಫೋರ್ಸ್ಡ್ ಲೇಬರ್ ಮಾಡ್ತಾರೆ, ಅಂದರೆ ಕೆಲಸಗಳಿಗೆ ಹಾಕಿದ್ದಾರೆ. ಮನೆಗಳಲ್ಲಿ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಆ ಥರ ಫ್ಯಾಕ್ಟ್ರಿಗಳಲ್ಲಿ, ಅಗ್ರಿಕಲ್ಚರಲ್ಲಿ, ವ್ಯವಸಾಯದಲ್ಲಿ ಮತ್ತು ಇನ್ನೂ ಬೇರೆ ಬೇರೆ ಫೀಲ್ಡ್ಗಳಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು. ಸಿಮಿಲರ್ಲಿ 215 million ಚಿಲ್ಡ್ರನ್, 215 million ಅಂದರೆ ಒಂದು 21 ಕೋಟಿ, ಆ ಥರ ಅಷ್ಟು ಜನ ಪ್ರಪಂಚದಲ್ಲೆಲ್ಲ ಸೇರಿ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ದಿ ಫೋರ್ಸ್ಡ್ ಲೇಬರ್ ಹ್ಯಾಸ್ ರಿಡ್ಯೂಸ್ ದಿ ಇಂಟೆಲೆಕ್ಚುಯಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಆಫ್ ದಿ ಚಿಲ್ಡ್ರನ್. ಏನಾಗುತ್ತೆ ಫೋರ್ಸ್ಡ್ ಲೇಬರ್ ಮಾಡೋದ್ರಿಂದ ಅಥವಾ ಚಿಕ್ಕ ಮಕ್ಕಳನ್ನ ಕೆಲಸಗಳಿಗೆ ಹಾಕೊಳ್ಳೋದ್ರಿಂದ? ಒಂದು, ಇವರು ಸ್ಕೂಲ್ಗಳಿಗೆ ಹೋಗಲ್ಲ ಮತ್ತು ಎಜುಕೇಷನ್ ತೊಗೊಳ್ಳಲ್ಲ, ಅದರಿಂದ ಅವರು ಬ್ರೈನ್ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಅಂದರೆ ಯಾವುದೇ ರೀತಿ ಬ್ರೈನ್ ಓಡಿಸಿ ಅವರು ಮುಂದೆ ಏನು ಸಾಧನೆ ಮಾಡೋಕ್ಕಾಗಲ್ಲ, ಆ ಥರ. ಮತ್ತು ಜೊತೆಗೆ ಫಿಸಿಕಲ್ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಈಗ ತುಂಬ ಕಷ್ಟಪಟ್ಟು ಬೆಳೀತಾ ಇರ್ತಾರೆ, ಅವ್ರಿಗೆ ಸರಿಯಾಗಿ ಊಟ ಸಿಗೋಲ್ಲ, ಈ ಥರ ಎಲ್ಲ ನ್ಯೂಟ್ರಿಷನ್ ಪ್ರಾಬ್ಲಮ್ ಇರುತ್ತೆ. ಆಗ ಅವರ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗುತ್ತೆ, ತುಂಬ ವೀಕಾಗಿ ಅವರು ಬೆಳೀತಾರೆ. ಚಿಲ್ಡ್ರನ್ ಮಿಸ್ ದೇರ್ ಎಜುಕೇಷನ್ ಆ್ಯಂಡ್ ಡಿಸಪಿಯರ್ ಬಿಫೋರ್ ದೇ ಕುಡ್ ಡೆವಲಪ್ ಸಮ್ ಸ್ಕಿಲ್ಸ್. ಈ ರೀತಿ ಮಕ್ಕಳು ಬೆಳೆದ್ರಿಂದ ಅವ್ರಿಗೆ ಎಜುಕೇಷನ್ ಯಾವುದೂ ಸಿಕ್ಕಿರಲ್ಲ, ಮತ್ತು ಫಿಸಿಕಲ್ ಹೆಲ್ತ್ ಕೂಡ ತುಂಬ ಪ್ರಾಬ್ಲಮ್ ಆಗಿರೋದ್ರಿಂದ ತುಂಬ ಬೇಗ ಸತ್ತೋಗಿರ್ತಾರೆ. ಹೂ ಈಸ್ ಎ ಚೈಲ್ಡ್ ಲೇಬರ್?
ನಿಮಗೆ ಚೈಲ್ಡ್ ಲೇಬರ್ ಅಂದರೆ ಏನೋ ಗೊತ್ತಾಯಿತು. ಈಗ ಯಾರು ಚೈಲ್ಡ್ ಲೇಬರ್ ಅಂದರೆ ಡೆಫಿನಿಷನ್ ಬರುತ್ತಾ? ನಾವು ಚೈಲ್ಡ್ ಲೇಬರಾ, ನೀವು ಚೈಲ್ಡ್ ಲೇಬರಾ? ಯಾರು ನೋಡೋಣ. ಎನಿ ಚಿಲ್ಡ್ರನ್ ಹೂ ಆರ್ ಬಿಲೋ 14 years ಆ್ಯಂಡ್ ಔಟ್ ಆಫ್ ಸ್ಕೂಲ್ ಆರ್ ಕನ್ಸಿಡರ್ಡ್ ಆ್ಯಸ್ ಚೈಲ್ಡ್ ಲೇಬರ್. ನೋಡಿರಿ, ಯಾವ ಮಕ್ಕಳು 14 ವರ್ಷದ ಒಳಗಿದ್ದು ಅವ್ರನ್ನ ಸ್ಕೂಲ್ಗೆ ಕಳಿಸ್ತಾ ಇರಲ್ವೋ, ಅವ್ರು ಸ್ಕೂಲ್ಗೆ ಹೋಗ್ತಾ ಇರಲ್ವೋ ಅಂಥವ್ರನ್ನ ಚೈಲ್ಡ್ ಲೇಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನಕ್ಕೆ ಸರ್ ಸ್ಕೂಲ್ಗೆ ಹೋಗ್ತಾ ಇಲ್ಲ, ನಾನು ಅದರ ಮನೇಲಿ ಏನು ಕೆಲಸ ಮಾಡಲ್ಲ, ಆದ್ರೂ ನಾನು ಏನಕ್ಕೆ ಚೈಲ್ಡ್ ಲೇಬರ್? ಯಾಕೆ ಅಂತ ಹೇಳಿದ್ರೆ ಏನಾದರೂ ಒಂದು ಕೆಲಸ ಮಾಡಿರ್ತೀರ ಮನೆಯಲ್ಲಿ. ಒಂದು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಂಗಡಿ ಹೋಗಿ ಏನಾದ್ರು ತರೋದು, ಏನಾದರೂ ಒಂದು ಕೆಲಸ ಮಾಡಿರ್ತೀರ. ಅಂದರೆ ನೀವು ಸ್ಕೂಲ್ಗೆ ಹೋಗ್ತಾ ಇದ್ದರೆ ಚೈಲ್ಡ್ ಲೇಬರ್ ಅಂಡರ್ಗೆ ಬರಲ್ಲ. ಸ್ಕೂಲ್ ಬಿಡಿಸ್ಬಿಟ್ಟು ನಿಮ್ಮನ್ನ ಸ್ಕೂಲ್ಗೆ ರಿಜಿಸ್ಟರ್ ಮಾಡಿದ್ರು ಅಂದರೆ ಮನೇಲಿ ಕೆಲಸ ಮಾಡಿಸ್ತಾ ಇದ್ದರೆ ಆಗ ನಿಮ್ಮನ್ನೂ ಕೂಡ ಚೈಲ್ಡ್ ಲೇಬರ್ ಅಂತಲೇ ಅರ್ಥ. ವೆದರ್ ದೇ ವರ್ಕ್ ಫಾರ್ ಮನಿ ಆರ್ ನಾಟ್, ಐದರ್ ಆರ್ ವಿತಿನ್ ದೇರ್ ಹೌಸ್ ಆರ್ ಔಟ್ಸೈಡ್ ದೇರ್ ಹೌಸ್, ಆಲ್ ಆಫ್ ದೆಮ್ ಆರ್ ಕಾಲ್ಡ್ ಆಸ್ ಚೈಲ್ಡ್ ಲೇಬರ್. ಈಗ ನೀವು ದುಡ್ಡು ಕೆಲಸ ಮಾಡ್ತಿರೋ ಮನೆಯಲ್ಲಿ, ಅಥವಾ ದುಡ್ಡು ಕೆಲಸ ಮಾಡ್ತಿರೋ, ಫ್ರೀಯಾಗಿ ಕೆಲಸ ಮಾಡ್ತಿರೋ ಗೊತ್ತಿಲ್ಲ, ಮನೆಯಲ್ಲೇ ಕೆಲಸ ಮಾಡ್ತಿರೋ ಅಥವಾ ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಿರೋ ಅದು ಯಾವುದು ಗೊತ್ತಿಲ್ಲ, ನೀವು 14 ವರ್ಷದ ಒಳಗಿದ್ದು ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂದರೆ ನೀವು ಚೈಲ್ಡ್ ಲೇಬರ್ ಅಂತ ಅರ್ಥ. ಕೆನ್ ದೇ ಗೋ ಔಟ್ ಆ್ಯಂಡ್ ವರ್ಕ್ ಆಫ್ಟರ್ 15 years? ಈಗ ಓಕೆ 14 yearsವರೆಗೂ ಹೇಳಿದ್ರೆ, ಈಗ 15 years, ಈಗ ನಿಮಗೆ ಆಲ್ಮೋಸ್ಟ್ ಆಲ್ 10th ಅಂದರೆ 15-16 years ಆಗಿರುತ್ತೆ. ಈಗ 15 years ಆದಮೇಲೆ ಈಚೆ ಹೋಗಿ ಕೆಲಸ ಮಾಡ್ಬೋದಾ? ಇಲ್ಲ. ಅದರಲ್ಲೂ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ಹೋಗಿ ಮಾಡ್ಬೋದು, ಇಲ್ಲ ಅಂತಲ್ಲ, ಆದರೆ ಅದರಲ್ಲೂ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ನೋ, ಇಟ್ ಈಸ್ ನಾಟ್ ಸೊ. ದಿ ಗವರ್ಮೆಂಟ್ ಹ್ಯಾಸ್ ಅಮೆಂಡೆಡ್ ದಿ ಲಾ ಆ್ಯಂಡ್ ಅಕಾರ್ಡಿಂಗ್ ಟು ದಿ ಲಾ ಆಫ್ 2016, ಅಡೋಲೆಸೆಂಟ್ ಲೇಬರ್ ಪ್ರೊಹಿಬಿಷನ್, ದೇ ಕೆನಾಟ್ ವರ್ಕ್ ಎವ್ರಿವೇರ್. ನೋಡಿ, ಗವರ್ಮೆಂಟ್ ಅವರು ಒಂದು ಅಮೆಂಡ್ ಮಾಡಿದ್ದಾರೆ ಚೈಲ್ಡ್ ಲೇಬರ್ ಇದಕ್ಕೆ. ಅದ್ರ ಪ್ರಕಾರ ಅಡೋಲೆಸೆಂಟ್ ಲೇಬರ್ ಪ್ರೊಹಿಬಿಷನ್ ಅನ್ನೋದು ಒಂದು ಆ್ಯಡ್ ಮಾಡಿದ್ದಾರೆ 2016 ಇದ್ರ ಪ್ರಕಾರ ಏನು, ಎಲ್ಲ ಕಡೆ ಕೆಲಸ ಮಾಡೋಗಿಲ್ಲ, ಕೆಲವು ಸೇಫ್ ಜಾಗಗಳಿರುತ್ತಲ್ಲ ಅಂಥ ಕಡೆ ಕೆಲಸ ಮಾಡ್ಬೋದು. ಈಗ ಮೈನಿಂಗಲ್ಲಿ ಇರ್ಬೋದು, ಅಥವಾ ಯಾವುದಾದ್ರು ಪಟಾಕಿ ರೆಡಿ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಇರ್ಬೋದು. ಈ ಥರ ಡೇಂಜರಸ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲೂ ಕೂಡ ಕೆಲಸ ಮಾಡೋಗಿಲ್ಲ. This law has amended the 1986 Law of Child Labour Prohibition and Regulating Act and has barred children above 15 years engaging dangerous works. ಇವ್ರೇನು ಹೇಳಿದ್ರೆ, ನಾನು ಡೇಂಜರಸ್ ವರ್ಕ್, ಅಪಾಯ ಆಗುವಂಥ ಜಾಗಗಳು ಎಲ್ಲೆಲ್ಲಿದೆ ಆ ಎಲ್ಲೂ ಕೂಡ ಮಕ್ಕಳನ್ನ ಯೂಸ್ ಮಾಡೋಗಿಲ್ಲ, 15 years ಮೇಲೆ ಇರೋರ್ನು ಕೂಡ 18ವರೆಗೂ. ಆ್ಯಂಡ್ ಆಲ್ಸೋ ಚಿಲ್ಡ್ರನ್ ಬಿಲೋ 14 years ಆರ್ ನಾಟ್ ಟು ಬಿ ಟೇಕನ್ ಆ್ಯಸ್ ಲೇಬರರ್ಸ್. ಮತ್ತು 14 ವರ್ಷದ ಒಳಗಿರೋಂಥ ಮಕ್ಕಳನ್ನ ಎಲ್ಲೂ ಕೂಡ, ಯಾವ ಆಫೀಸ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಎಲ್ಲೂ ಕೂಡ ಲೇಬರರ್ಸ್ ಆಗಿ ತಗೊಳ್ಳೋಗಿಲ್ಲ. ವಿಲ್ ಲರ್ನ್ ಮೋರ್ ಅಬೌಟ್ ದಿಸ್ ಲಾ ನಾವು. ಈಗ ಈ ಲಾ ಬಗ್ಗೆ ಇನ್ನೂ ಕೂಡ ತಿಳ್ಕೊಳ್ಳೋಣ. ಈಗ ನಮಗೆ ಚೈಲ್ಡ್ ಲೇಬರ್ ಲಾ ಬಗ್ಗೆ ಅಥವಾ ಅಡೋಲೆಸೆಂಟ್ ಲೇಬರ್ ಪ್ರೊಹಿಬಿಷನ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಾವು ನೋಡ್ತೀವಿ. ಈಗ ಈ ಲಾ ಅಲ್ಲಿ ಏನು ಹೇಳಿದ್ದಾರೆ ಆದರೆ ಇನ್ಡೆಪ್ತ್, ಅಂದರೆ ಫುಲ್ ಲಾಯರ್ ಥರ ಇನ್ಡೆಪ್ತ್ ಎಲ್ಲ ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಅಕಾರ್ಡಿಂಗ್ ಟು ಚೈಲ್ಡ್ ಅಡೋಲೆಸೆಂಟ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1986, ಇದು 1986 ಆ್ಯಕ್ಟ್ ಬಂದಿದ್ದು, ಆದರೆ ಇದನ್ನು 2016 ಅಡೋಲೆಸೆಂಟ್ ಅಂತ ಆ್ಯಡ್ ಮಾಡಿಬಿಟ್ಟು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಓಕೆ, ನೋ ಚಿಲ್ಡ್ರನ್ ಬಿಲೋ 14 years ಬಿ ಎಂಪ್ಲಾಯ್ಡ್ ಇನ್ ಎನಿ ಸೆಕ್ಟರ್ ಫಾರ್ ಎನಿ ರೀಸನ್ಸ್. 14 ವರ್ಷದ ಒಳಗಿದ್ರಿ ಅಂದರೆ ಯಾವುದೇ ಫ್ಯಾಕ್ಟ್ರಿಲಿ, ಯಾವುದೇ ಇದರಲ್ಲಿ ಎಂಥ ಕೆಲಸನೂ ನಿಮ್ಗೆ ಕೊಡೋವಾಗಿಲ್ಲ, ಯಾವ ಕೆಲಸನೂ ನಿಮ್ಮ ಹತ್ರ ಮಾಡಿಸೋಗಿಲ್ಲ. ಅಕಾರ್ಡಿಂಗ್ ಟು ದಿ ಆರ್ಟಿಕಲ್ 14 ಆಫ್ ದಿಸ್ ಆ್ಯಕ್ಟ್, ಎ ಫೈನ್ ಆಫ್ ₹50,000 ಆ್ಯಂಡ್ 2 years ಇಂಪ್ರಿಸನ್ಮೆಂಟ್ ಈಸ್ ಇಂಪೋಸ್ಡ್ ಆನ್ ವೈಲೇಟರ್ಸ್. ಈಗ ಅಕಸ್ಮಾತ್ ಎಲ್ಲೋ ಒಂದು ಕಡೆ ಯಾರೋ ಒಬ್ರು ಕಷ್ಟ ಇದೆ, ಕೆಲಸ ಕೊಟ್ಬಿಡ್ರಿ ಅಂತ ಅಂದ್ಕೊಳ್ಳಿ. ಆಗ ಕೆಲಸ ಕೊಟ್ಟವ್ರಿಗೂ, ಯಾರು ಕೆಲಸ ಮಾಡಿಸ್ತಾ ಇರ್ತಾರೆ ಅವ್ರಿಗೂ, ಮತ್ತು ಯಾರು ಕೆಲಸಕ್ಕೆ ಸೇರಿಸಿದ್ರು ಅವ್ರಿಗೂ ಕೂಡ ₹50,000 ಫೈನ್ ಹಾಕ್ತಾರೆ, ಮತ್ತು 2 ವರ್ಷದವರೆಗೂ ಜೈಲಿಗೆ ಹಾಕ್ತಾರೆ, ಯಾರ್ಯಾರು ಇದನ್ನು, ಈ ಒಂದು ರೂಲ್ನ ವೈಲೇಟ್ ಮಾಡ್ತಾರೆ ಅವ್ರಿಗೆ. ಎನಿ ಫ್ಯಾಮಿಲಿ ಕೆನಾಟ್ ಎಂಗೇಜ್ ದೇರ್ ಚಿಲ್ಡ್ರನ್ ಆಫ್ ಬಿಲೋ 14 years ಇನ್ ಎನಿ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್ ಡ್ಯೂರಿಂಗ್ ಸ್ಕೂಲ್ ಅವರ್ಸ್. ನೋಡಿ, ಯಾವುದೇ ಫ್ಯಾಮಿಲಿ ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಇದೆಲ್ಲೂ ಕೆಲಸ ಕೊಡಬಾರ್ದು ಅಂತ ಹೇಳಿದ್ವಿ. ಅದೇ ರೀತಿ ಈಗ ಮನೇಲಿ ಏನಾದರೂ ಸ್ಕೂಲ್ ಬಿಡಿಸ್ಬಿಟ್ಟು ಮನೇಲಿ ಕೆಲಸ ಮಾಡಿಸಿದ್ರೆ ಆಗ ಚೈಲ್ಡ್ ಲೇಬರ್ ಬರಲ್ವಲ್ಲ? ಬರುತ್ತೆ. ಯಾವುದೇ ಫ್ಯಾಮಿಲಿಯಲ್ಲಿ 14 ವರ್ಷದ ಒಳಗಿರುವಂಥ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೆ ಮನೇಲೇ ಇರಿಸ್ಕೊಂಡು, ಸ್ಕೂಲ್ ಅವರ್ಸ್ ಅಥವಾ ಸ್ಕೂಲ್ ಅವರ್ಸಲ್ಲೂ ಅಷ್ಟೇ ರಜಾ ಹಾಕ್ಸ್ಬಿಟ್ಟು ಮನೇಲೇ ಕೆಲಸ ಮಾಡಿಸೋದು, ಈ ಥರ ಎಲ್ಲ ಮಾಡಿದ್ರು ಅಂದರೆ ಅದು ಕೂಡ ಚೈಲ್ಡ್ ಲೇಬರ್ ಇದಕ್ಕೆ ಬರುತ್ತೆ. If they are engaged, the parents and the head of the family is declared as offenders and imposed a fine of ₹10,000 on them. ಅಕಸ್ಮಾತ್ ಸ್ಕೂಲಿಗೆ ಸೇರಿಸದೆ ಮನೆಯಲ್ಲೇ ಕೆಲಸ ಮಾಡಿಸ್ತಾ ಇದ್ದರೆ 14 years ಒಳಗಿರೋ ಮಕ್ಕಳನ್ನ, ಆಗ ಹೆಡ್ ಆಫ್ ದಿ ಫ್ಯಾಮಿಲಿ ಏನಿರ್ತಾರೆ ಅಂದರೆ ಮೇಯ್ನ್ ವ್ಯಕ್ತಿ, ಕೆಲವರಲ್ಲೆಲ್ಲ ಈಗೆಲ್ಲ ಇಂಡಿವಿಜುವಲ್ ಫ್ಯಾಮಿಲೀಸ್ ಜಾಸ್ತಿ ಆಗಿದೆ, ಅಪ್ಪನೇ ಇರ್ತಾರೆ, ಕೆಲವು ಫ್ಯಾಮಿಲಿಯಲ್ಲಿ ತಾತ ಈ ಥರದವರು ಹೆಡ್ ಇರ್ತಾರೆ. ಅಂಥವ್ರಿಗೆ ಜೊತೆಗೆ ಪೇರೆಂಟ್ಸ್ಗೆ, ಅಪ್ಪ ಅಮ್ಮಗೆ ಇಬ್ಬರಿಗೂ 10,000 ಫೈನ್ ಹಾಕ್ತಾರೆ ಫಸ್ಟ್ ಟೈಮ್. ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆಮೇಲೆ ಜೈಲು ಕೂಡ ಹಾಕ್ತಾರೆ. ಆ್ಯಸ್ ಪರ್ ದಿಸ್ ಆ್ಯಕ್ಟ್,
ಚಿಲ್ಡ್ರನ್ ಬಿಟ್ವೀನ್ ದಿ ಏಜ್ ಆಫ್ 15 and 18 ಆರ್ ಕನ್ಸಿಡರ್ಡ್ ಆಸ್ ಅಡೋಲೆಸೆಂಟ್ ಚಿಲ್ಡ್ರನ್. ನೋಡ್ರಿ, ನಾನು ಮೇಲೆ ಹೇಳಿದೆ ಚಿಲ್ಡ್ರನ್ ಅಂದರೆ ಯಾರು, ಕಿಡ್ ಅಂದರೆ ಯಾರು, 14 years ಒಳಗಿರೋವಂಥವ್ರು. 15 to 18 ಬಂದು ಅಡೋಲೆಸೆಂಟ್ಸ್ ಅಂತ, ಅಡೋಲೆಸೆಂಟ್ ಚಿಲ್ಡ್ರನ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದೀಸ್ ಅಡೋಲೆಸೆಂಟ್ ಚಿಲ್ಡ್ರನ್ ಶುಡ್ ನಾಟ್ ಬಿ ಎಂಪ್ಲಾಯ್ಡ್ ಇನ್ ಎನಿ ಡೇಂಜರಸ್ ಎಂಪ್ಲಾಯ್ಮೆಂಟ್. ಈ 15 to 18 years ಮಕ್ಕಳನ್ನ ಬೇರೆ ಕೆಲಸಗಳಲ್ಲಿ ತೊಗೊಬೋದು, ಆದರೆ ಡೇಂಜರಸ್ ಕೆಲಸಗಳೇನಿರುತ್ತೆ ಅದರಲ್ಲಿ ಎಂಪ್ಲಾಯ್ ಮಾಡ್ಕೊಳ್ಬಾರ್ದು. ಇಫ್ ವೈಲೇಟೆಡ್, ಎ ಫೈನ್ ಆಫ್ ₹50,000 ಈಸ್ ಇಂಪೋಸ್ಡ್ ಆನ್ ದಿ ವೈಲೇಟರ್ಸ್. ಈ ಥರ ಡೇಂಜರಸ್ ಕೆಲಸಗಳು, ಪಟಾಕಿದು, ಮೈನಿಂಗ್ ಇರ್ಬೋದು, ಇಂಥದ್ರಲ್ಲಿ ಏನಾದರೂ ಯೂಸ್ ಮಾಡಿಕೊಂಡ್ರೆ ಅವ್ರಿಗೂ 50,000 ಫೈನ್ ಹಾಕ್ತಾರೆ, ಮತ್ತು ಜೈಲು ಶಿಕ್ಷೆ. ಅಂದರೆ ಫಸ್ಟ್ ಟೈಮ್ ಆದರೆ ಬರೀ ಫೈನ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ, ಆಮೇಲೆ ಆದರೆ ಜೈಲು ಶಿಕ್ಷೆ ಕೂಡ ಹಾಕ್ತಾರೆ. ನೋಡ್ಬೋದು, ಚಿಕ್ಕ ಮಕ್ಕಳೆಲ್ಲ ತರಕಾರಿ ಮಾರೋದು, ಮನೇಲಿ ಅಡುಗೆ ಮಾಡೋದು, ಹೋಟ್ಲ್ಗಳಲ್ಲಿ ಕೆಲಸ ಮಾಡೋದು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋದು, ಅದೆಲ್ಲ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರ. This act has added 2 more sectors as dangerous employments to the 29 sectors identified as dangerous in the Industrial Act of 1948, making the total dangerous sectors as 31. ನೋಡಿ, ಈಗ ಡೇಂಜರಸ್ ಇಲ್ಲಿ ಇದರಲ್ಲಿ ಕೆಲಸ ಮಾಡಿಸ್ಬಾರ್ದು 15 to 18 years ಅವ್ರಿಗೆ ಅಂತ ನಾವು ಹೇಳ್ತೀವಿ. ಅಕಸ್ಮಾತ್ ಇವಾಗ ನಾನೊಂದು ಬರ್ತೀನಿ, ಈಗ ಸೈಕಲ್ ಎಲ್ಲೋ ತುಳಿತಾ ಇರ್ತೀನಿ ನಾನು, ಅದು ಕೂಡ ಡೇಂಜರಸ್, ಬೀಳ್ಬೋದು. ಅಥವಾ ಇನ್ನೊಂದು ಯಾರೋ ಪಾತ್ರೆ ತೊಳಿತಾ ಇರ್ತೀನಿ, ಅದು ಕೂಡ ಡೇಂಜರಸ್, ಬೀಳ್ಬೋದು. ಈ ಥರ ಡೇಂಜರಸ್ ಅನ್ನೋದು ನಾನು ಹೇಳ್ದಾಗೆ ನೀವು ಹೇಳ್ದಾಗಲ್ಲ. ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಯಾವ ಕೆಲಸ ಡೇಂಜರಸ್ ಅಂತ, ಅದು ಮಾತ್ರ ಡೇಂಜರಸ್. ಓಕೆ, ಅದು ಏನೇನು ಡೇಂಜರಸ್ ಕೆಲಸಗಳು ಅಂತ ಹೇಳ್ಬಿಟ್ಟು ಮೊದಲು 29 ಇತ್ತು, ಅದಕ್ಕೆ ಇನ್ನೂ 2 ಸೇರಿಸ್ಬಿಟ್ಟು ಟೋಟಲ್ 31 ಕೆಲಸಗಳಿದೆ. ಆ 31 ಕೆಲಸಗಳಲ್ಲಿದ್ದರೆ ಮಾತ್ರ ಡೇಂಜರಸ್ ಅಂತ. ಈಗ ಮನೆಯಲ್ಲಿ ಅಡುಗೆ ಮಾಡಿಸ್ತಾ ಇದ್ರು, ಎಣ್ಣೆ ಸಿಡಿಬೋದು, ಬೆಂಕಿ ಹಚ್ಕೊಳ್ಬೋದು, ಅವೆಲ್ಲ ಕೂಡ ಡೇಂಜರಸ್ ಅಲ್ಲ. ಓಕೆ, ಫಾರ್ ಎಕ್ಸಾಂಪಲ್, ಮೈನಿಂಗ್, ಪ್ರೊಡಕ್ಷನ್ ಆಫ್ ಎಕ್ಸ್ಪ್ಲೋಸಿವ್ಸ್, production of combustible products, iron and steel manufacturing sector, repair of motorcycle and vehicles, cement and rubber production, chemical manufacturing units cannot employ the children below 18 years. If employed, it is a punishable act. ನೋಡಿರಿ, ಯಾವ್ಯಾವುದು ಒಂದು ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ನಾನು ಹೇಳಿದೆ ಮೈನಿಂಗ್ ಹೇಳಿದೆ, ಮತ್ತು ಪಟಾಕಿ ರೆಡಿ ಮಾಡೋದು ಹೇಳಿದೆ, ಪ್ರೊಡಕ್ಷನ್ ಆಫ್ ಎಕ್ಸ್ಪ್ಲೋಸಿವ್ಸ್ ಅಂತ. ಜೊತೆಗೆ ಕಂಬಸ್ಟಿಬಲ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡೋದು, ಅಂದರೆ ಬೆಂಕಿ ಪಟ್ಟಣ, ಅಗರಬತ್ತಿ, ಈ ಥರದ್ದು. ಐರನ್ ಆ್ಯಂಡ್ ಸ್ಟೀಲ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಅಂದರೆ ಈಗ ಕಬ್ಬಣ ಎಲ್ಲ ರೆಡಿ ಮಾಡ್ತಾ ಇರ್ತಾರಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರೀಸಲ್ಲಿ, ಅಲ್ಲಿ. ಮತ್ತು ಮೋಟರ್ ಸೈಕಲ್ ರಿಪೇರ್, ಅದರಲ್ಲಿ ವೆಹಿಕಲ್ ರಿಪೇರ್, ಇದರಲ್ಲಿ ಸಿಮೆಂಟ್ ಮತ್ತು ರಬ್ಬರ್ ಪ್ರೊಡಕ್ಷನ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಆ ಒಂದು ಫ್ಯಾಕ್ಟ್ರಿಗಳಲ್ಲಿ. ಕೆಮಿಕಲ್ಸ್ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂಥ ಕಡೆ. ಈ ಥರ ಎಲ್ಲ ಇಷ್ಟು ಕಡೆಗಳೆಲ್ಲ 18 ವರ್ಷದ ಒಳಗಿದ್ರೆ ಕೆಲಸಕ್ಕೆ ತೊಗೊಳ್ಳೋ ಹಾಗೆ ಇಲ್ಲ. ಇಲ್ಲಿವರೆಗೂ ನಾವು ಚೈಲ್ಡ್ ಲೇಬರ್ ಆ್ಯಕ್ಟ್ ಬಗ್ಗೆ, ಚೈಲ್ಡ್ ಲೇಬರ್ ಅಂದರೆ ಏನು, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಚೈಲ್ಡ್ ಲೇಬರ್ ಏನಕ್ಕೆ? ಈಗ ನೋಡಿ, ಏನೋ ಒಂದು ಕೆಲಸ ಇರುತ್ತೆ, ಅದನ್ನ ಮಕ್ಕಳ ಹತ್ರ ಏನಕ್ಕೆ ಮಾಡಿಸ್ಬೇಕು? ದೊಡ್ಡವ್ರಿಗೆ ಒಂದಷ್ಟು ಸಂಬಳ ಕೊಟ್ಟರೆ ಅವರೇ ಬಂದು ಮಾಡ್ತಾರಲ್ಲ, ಚಿಕ್ಕ ಮಕ್ಕಳ ಹತ್ರನೇ ಏನಕ್ಕೆ ಮಾಡಿಸ್ಬೇಕು? ರೀಸನ್ಸ್ ಏನು ಈ ಚೈಲ್ಡ್ ಲೇಬರ್ಗೆ, ಅದ್ರ ಬಗ್ಗೆ ಕೂಡ ನೋಡೋಣ. ಲ್ಯಾಕ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್ ದಟ್ ಆನರ್ಸ್ ಆ್ಯಂಡ್ ಪ್ರೊಟೆಕ್ಟ್ ಚೈಲ್ಡ್ ರೈಟ್ಸ್ ಇಸ್ ದ ಮೇನ್ ರೀಸನ್ ಫಾರ್ ದಿ ಚೈಲ್ಡ್ ಲೇಬರ್, ಚೈಲ್ಡ್ ಮ್ಯಾರೇಜ್, ಹ್ಯೂಮನ್ ಟ್ರಾಫಿಕಿಂಗ್ ಆಫ್ ಚಿಲ್ಡ್ರನ್, ಎಕ್ಸೆಟ್ರಾ. ನೋಡಿರಿ, ಒಂದು ಸೋಷಿಯಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿರ್ಬೇಕು ನಾವು, ಅಂದರೆ ಮಕ್ಕಳಿಗೆ ಸುರಕ್ಷತೆ ಕೊಡೋದಕ್ಕೆ, ಅಂದರೆ ಬರೀ ಫಿಸಿಕಲ್ ಸುರಕ್ಷತೆ ಅಲ್ಲ, ಮೆಂಟಲ್ ಸುರಕ್ಷತೆ ಕೊಡೋದಕ್ಕೂ ಕೂಡ ಒಂದು ಸೊಸೈಟಿನೇ ಆ ಥರ ನಾವು ಕ್ರಿಯೇಟ್ ಮಾಡಿರಬೇಕು. ಈ ಥರ ಒಂದು ಸೋಷಿಯಲ್ ಎನ್ವಿರಾನ್ಮೆಂಟ್ ಎಲ್ಲೆಲ್ಲಿ ಇರಲ್ಲ ಅಂಥ ಕಡೆ ಎಲ್ಲ ಈ ಚೈಲ್ಡ್ ರೈಟ್ ವೈಲೇಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಚೈಲ್ಡ್ ಲೇಬರ್ ಒಂದು, ಚೈಲ್ಡ್ ಮ್ಯಾರೇಜ್ ಒಂದು, ಮತ್ತು ಚಿಕ್ಕ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿ ಮಾರಾಕೋದು, ಇದೆಲ್ಲ ಮಾಡ್ತಾರಲ್ಲ, ಅದು ಕೂಡ ಒಂದು. ದಿ ಗ್ರೀಡಿ ಓನರ್ಸ್ ಹೂ ಸ್ಟ್ರೈವ್ ಫಾರ್ ಲೆಸ್ ವೇಜಸ್ ಆ್ಯಂಡ್ ಮೋರ್ ವರ್ಕ್ ಇಸ್ ದಿ ರೀಸನ್ ಫಾರ್ ಚೈಲ್ಡ್ ಲೇಬರ್. ಕೆಲವು ಈಗ ಒಂದೊಂದು ಫ್ಯಾಕ್ಟ್ರಿಗಳು ಅಥವಾ ಕೆಲವು ಅಂಗಡಿಗಳೇನಾದರೂ ಇರುತ್ತೆ, ಅಲ್ಲಿ ಏನು ದೊಡ್ಡವ್ರನ್ನ ಏನಾದ್ರು ತೊಗೊಂಡ್ರೆ ಅವ್ರಿಗೆ ಜಾಸ್ತಿ ಸ್ಯಾಲ್ರಿ ಕೊಡಬೇಕು. ಅದೇ ಚಿಕ್ಕ ಮಕ್ಕಳನ್ನೇನಾದ್ರು ತೊಗೊಂಡ್ಬಿಟ್ರೆ ಅವ್ರು ಕಮ್ಮಿ ಸ್ಯಾಲ್ರಿಲೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವಾಗ ಒಂದು ಟೀ ಗ್ಲಾಸ್ ಎಲ್ಲ ಎತ್ತಿಡೋದು, ಅದೆಲ್ಲ ದೊಡ್ಡವ್ರು ಮಾಡಿದ್ರೆ ಚಿಕ್ಕವ್ರು ಮಾಡಿದ್ರೆ ಏನು ಅವ್ರಿಗೆ ಅಲ್ವಾ? ಈ ಥರದವ್ರು ಏನು ಮಾಡ್ತಾರೆ, ಸ್ಯಾಲ್ರಿದು ಅಥವಾ ಅಮೌಂಟ್ ಎಲ್ಲ ಉಳಿಸೋಣ ಅಂದ್ಬಿಟ್ಟು ಹೋಟ್ಲವರು ಅಥವಾ ಬೇರೆ ಬೇರೆಯವರು ಚಿಕ್ಕ ಮಕ್ಕಳನ್ನ ಕೆಲಸಗಳಿಗೆ ತಗೊಳ್ತಾರೆ. ಇದು ಕೂಡ ಒಂದು ರೀಸನ್ ಆಗಿದೆ. Due to agricultural crisis resulting out of drought and other reasons, it leads to migration of families to urban centers, and children end up working in hotels, firecracking manufacturing units, and other dangerous sectors which fall under unorganized sector. ನೋಡಿ, ಇನ್ನೊಂದು ಏನು ಕಾರಣ ನೋಡಿ, ಅಗ್ರಿಕಲ್ಚರಲ್ ಕ್ರೈಸಿಸ್ ಎಲ್ಲ ಕ್ರಿಯೇಟ್ ಆಗಿದೆ. ನೋಡಿ, ಮೊದಲು ಥರ ಮಳೆ ಎಲ್ಲ ಆಗಲ್ಲ, ಸರಿಯಾಗಿ ಬೆಳೆಗಳು ಸರಿಯಾಗಿ ಬರಲ್ಲ, ವ್ಯವಸಾಯದಲ್ಲಿ ಏನೂ ಇಲ್ಲ ನಮಗೆ. ಇದರಿಂದ ಏನಾಯಿತು, ಬರಗಾಲಗಳೆಲ್ಲ ಬರುತ್ತೆ. ಇದರಿಂದ ಹಳ್ಳಿಯಲ್ಲಿರುವಂಥ ಜನ ಏನು ಮಾಡ್ತಾರೆ, ಅಲ್ಲಿಂದ ಸಿಟಿಗಳಿಗೆ ವಲಸೆ ಬರ್ತಾರೆ. ಏನಾದರೂ ಕೆಲಸ ಮಾಡೋಣ, ಯಾವ್ದಾದ್ರು ಕೂಲಿ ಕೆಲಸನ, ಹೋಟ್ಲಲ್ಲೋ ಎಲ್ಲರೂ ಕೆಲಸ ಮಾಡೋಣ ಅಂತ. ಅವರು ಈ ಥರ ಸಿಟಿಗಳಿಗೆ ಬಂದಾಗ ಏನಾಗುತ್ತೆ, ಅವ್ರಿಗೆ ಎಜುಕೇಷನ್ ಕೊಡ್ಸೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಆಗ ಮಕ್ಕಳನ್ನ ಕೂಡ ಅವ್ರು ಯೂಸ್ ಮಾಡಿಕೊಂಡು, ಅಪ್ಪ ಮನೆಯಲ್ಲಿ ಮಕ್ಕಳು ಕೆಲಸ ಮಾಡಿದ್ರೆ ನಾವು ಒಂಚೂರು ಊಟ ಮಾಡ್ಬೋದು ಅಂತೇಳಿ ಮಕ್ಕಳನ್ನ ಕೆಲಸಗಳಿಗೆ ಹಾಕ್ತಾರೆ.
ಅದರಿಂದ ಅವ್ರು ಹೋಟ್ಲುಗಳಲ್ಲಿ, ಫೈರ್ ಕ್ರ್ಯಾಕರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಮತ್ತು ಬೇರೆ ಬೇರೆ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಫೇಲ್ಯೂರ್ ಟು ಇಂಪ್ಲಿಮೆಂಟ್ ಕಂಪಲ್ಸರಿ ಆ್ಯಂಡ್ ಯೂನಿವರ್ಸಲ್ ಎಜುಕೇಷನ್ ಆಸ್ ರಿಸಲ್ಟೆಡ್ ಇನ್ ನಾನ್ ಅವೈಲಬಿಲಿಟಿ ಆಫ್ ಎಜುಕೇಷನ್ ಟು ಆಲ್ ಚಿಲ್ಡ್ರನ್. ನೋಡಿ, ಏನಾಗುತ್ತೆ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಕಂಪಲ್ಸರಿ ಎಜುಕೇಷನ್ ಕೊಡಬೇಕು ಮತ್ತು ಯೂನಿವರ್ಸಲ್ ಎಜುಕೇಷನ್ ಅಂದರೆ ಇಂಡಿಯಾದಲ್ಲಿ ಎಲ್ಲೇ ಇರಲಿ, ನಮಗೆ ಇಂಡಿಯಾ ಬೇರೆ ದೇಶದವ್ರು ಅವ್ರ ದೇಶ, ಇಂಡಿಯಾದಲ್ಲಿ ಎಲ್ಲೇ ಇರಲಿ ಎಲ್ಲರಿಗೂ ಕೂಡ ಕಂಪಲ್ಸರಿ ಎಜುಕೇಷನ್ ಕೊಡೋದನ್ನು ನಮ್ಮ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು. ನೋಡಿ, ಇದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಆಲ್ ಗೌರ್ಮೆಂಟ್ ಎಲ್ಲ ಇಂಪ್ಲಿಮೆಂಟ್ ಮಾಡಿದೆ. ಎಜುಕೇಷನ್ ಇದ್ರಲ್ಲಿ ನಾವೇನು ಹಿಂದೆ ನೋಡೋಗಿಲ್ಲ. ಪ್ರೈವೇಟ್ ಸ್ಕೂಲ್ಗಳಿಲ್ಲ ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳು ಪ್ರತಿಯೊಂದು ಕಡೆ ಇದೆ, ಆಕ್ಸೆಸಬಲ್ ಸ್ಕೂಲ್ಸ್ ಇದೆ, ಅಲ್ಲಿ ಬೇಕಾದ್ರೆ ಮಕ್ಕಳು ಹೋಗಿ ಜಾಯ್ನ್ ಆಗ್ಬೋದು. ಈ ಥರ ಇದನ್ನು ಆಲ್ಮೋಸ್ಟ್ ಆಲ್ ಸಾಲ್ವ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ದಿಸ್ ಹ್ಯಾಸ್ ಫರ್ದರ್ ಇನ್ಕ್ರೀಸ್ ದ ಪಾರ್ಟಿಸಿಪೇಷನ್ ಆಫ್ ಚಿಲ್ಡ್ರನ್ ಇನ್ ಲೇಬರ್. ಈ ಥರ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನೋಂಥ ಕೆಲವು ಸಿಚುವೇಷನ್ಸಲ್ಲಿ, ಈಗ ನೀವು ಒಂದು 30 ವರ್ಷದ ಹಿಂದೆ ಹೋದರೆ ಅಂದರೆ ಕರೆಕ್ಟಾಗಿ ಗೌರ್ಮೆಂಟ್ ಸ್ಕೂಲ್ಗಳು, ಪ್ರೈವೇಟ್ ಸ್ಕೂಲ್ಗಳು ಯಾವುದೂ ಇರ್ತಿರಲಿಲ್ಲ ಕೆಲವು ಕಡೆ ಎಲ್ಲ. ಅಂಥ ಕಡೆ ಮಕ್ಕಳಿಗೆ ಎಜುಕೇಷನ್ ಸಿಗ್ತಿರಲಿಲ್ಲ. ಸ್ಕೂಲ್ಗೆ ಹೋಗ್ಬೇಕಂದ್ರೆ 30 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೋಗಬೇಕು, ಅವಾಗ ಯಾರು ಹೋಗ್ತಾಯಿದ್ರು ಆ ಥರ. ಇಂಥದ್ರಿಂದ ಜಾಸ್ತಿ ಮಕ್ಕಳೆಲ್ಲ ಲೇಬರ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಫೇಲ್ಯೂರ್ ಟು ಇಂಪ್ಲಿಮೆಂಟ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಆ್ಯಂಡ್ ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಾಪರ್ಲಿ ಹ್ಯಾಸ್ ರಿಸಲ್ಟೆಡ್ ಇನ್ ಪೂರ್ ಫೈನಾನ್ಷಿಯಲ್ ಕಂಡೀಷನ್ಸ್ ಆಫ್ ದಿ ಫ್ಯಾಮಿಲೀಸ್. ನೋಡಿ, ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗದೇ ಇರೋದು ಮತ್ತು ಮಿನಿಮಮ್ ವೇಜಸ್ ಆ್ಯಕ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕಾಗದೇ ಇರೋದು, ಇದರಿಂದ ಏನಾಯಿತು, ಒಂದು ಫ್ಯಾಮಿಲಿಯಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಪೇರೆಂಟ್ಸು, ಅವ್ರಿಗೆ ಸರಿಯಾದಂಥ ಸಂಬಳಗಳು ಸಿಗ್ತಾ ಇರಲ್ಲ. ಇದರಿಂದ ಏನಾಯಿತು, ಅವರು ಇಂಡೈರೆಕ್ಟಾಗಿ ಮಕ್ಕಳನ್ನ ಕೂಡ ಕೆಲಸಕ್ಕೆ ಕಳಿಸಿ ಅವ್ರ ಜೀವನ ನೋಡೋದಕ್ಕೆ ನೋಡ್ತಾರೆ. ಇದರಿಂದ ಚೈಲ್ಡ್ ಲೇಬರ್ ಜಾಸ್ತಿ ಆಗ್ತಾ ಇದೆ. ಡಿಮೆರಿಟ್ಸ್ ಆಫ್ ಚೈಲ್ಡ್ ಲೇಬರ್. ನಾವು ಇಲ್ಲಿವರೆಗೂ ಚೈಲ್ಡ್ ಲೇಬರ್ಗೆ ಏನೇನು ಕಾರಣಗಳಾಗುತ್ತೆ, ರೀಸನ್ಸ್ ಏನು ಅಂತ ಎಲ್ಲ ನೋಡಿದ್ವಿ. ಈಗ ಡಿಮೆರಿಟ್ಸ್ ಅಂದರೆ ಡಿಸ್ಅಡ್ವಾಂಟೇಜಸ್ ಅಥವಾ ಕೆಟ್ಟದ್ದು ಏನಾಗುತ್ತೆ ಚೈಲ್ಡ್ ಲೇಬರಿಂದ, ಅದ್ರ ಬಗ್ಗೆ ಕೂಡ ನೋಡೋಣ. ಈಗ ನಿಮಗೆ ಒಂದು ಕ್ವಶನ್ ಬರ್ಬೋದು, ಸರ್ ಈಗ ನಾನು ಸ್ಕೂಲ್ಗಳಿಗೆ ಜಾಯ್ನ್ ಆಗಿದ್ದೀನಿ, ನಾನು ಒಂದು 1,50,000 ಈ ಥರ ಫೀಸ್ ಕಟ್ತಾಯಿದ್ದೀನಿ, ಸ್ಕೂಲ್ಗೆ ಹೋಗ್ತಾಯಿದ್ದೀನಿ, ಮಾಡ್ತಾಯಿದ್ದೀನಿ. ಇದೆಲ್ಲದ್ರ ಬದಲು ನಮ್ಮ ಪೇರೆಂಟ್ಸ್ ನನ್ನ ಸುಮ್ಮನೆ ಖರ್ಚು ಮಾಡೋದ್ರ ಬದಲು ನನ್ನ ಒಂದು ಕಡೆ ಕೆಲಸಕ್ಕೆ ಹಾಕ್ಬಿಟ್ರೆ ನನಗೂ ಒಂದು 5,000 10,000 ಸ್ಯಾಲ್ರಿ ಬರುತ್ತೆ. ಇದು ಒಳ್ಳೇದಲ್ವಾ? ಅದು ನೋಡೋದಕ್ಕೆ ಒಳ್ಳೆ ಥರನೇ ಕಾಣುತ್ತೆ. ಆದರೆ ಈಗ ಅದ್ರ ಬಗ್ಗೆನೇ ನಾವು ಸ್ಟಡಿ ಮಾಡೋದು, ಏನೇನು ಕೆಟ್ಟದಾಗುತ್ತೆ ಈ ಚೈಲ್ಡ್ ಲೇಬರಿಂದ. ಓಕೆ, ಚೈಲ್ಡ್ ಲೇಬರ್ ಎಫೆಕ್ಟ್ಸ್ ದ ಫಿಸಿಕಲ್ ಆ್ಯಂಡ್ ಸೈಕಲಾಜಿಕಲ್ ಗ್ರೋತ್ ಆಫ್ ಚಿಲ್ಡ್ರನ್ ನೆಗೆಟಿವ್ಲಿ. ನೋಡಿ, ಚೈಲ್ಡ್ ಲೇಬರಿಂದ ಏನಾಗುತ್ತೆ, ಇವರು ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗ್ತಾರೆ, ಫಿಸಿಕಲಿ ವೀಕ್ ಆಗ್ತಾರೆ ಮತ್ತು ಮೆಂಟಲಿ ಕೂಡ ತುಂಬ ವೀಕ್ ಆಗಿಬಿಡ್ತಾರೆ ಇವರು. ಇದರಿಂದ ಚಿಲ್ಡ್ರನ್ಗಿದು ಅಡ್ವರ್ಸ್ ಎಫೆಕ್ಟ್ಸ್ ಆಗುತ್ತೆ, ಅಂದರೆ ನೆಗೆಟಿವ್ ಎಫೆಕ್ಟ್ಸ್ ಬೀಳುತ್ತೆ. ಚಿಲ್ಡ್ರನ್ ಹೂ ಹ್ಯಾವ್ ವರ್ಕ್ಡ್ ಆಸ್ ಚೈಲ್ಡ್ ಲೇಬರ್ ಸಫರ್ ಫ್ರಮ್ ವೇರಿಯಸ್ ಇಲ್ ಹೆಲ್ತ್ ಆ್ಯಸ್ ಅಡಲ್ಟ್ಸ್. ನೋಡಿ, ಯಾವ್ಯಾವ ಮಕ್ಕಳು ಚೈಲ್ಡ್ ಲೇಬರಿಂದ ಸಫರ್ ಆಗಿರ್ತಾರೆ ಅಂದರೆ ಚಿಕ್ಕ ಮಕ್ಕಳಿದ್ದಾಗಿಂದ ಜಾಸ್ತಿ ಕೆಲಸ ಮಾಡಿರ್ತಾರೆ, ಇವ್ರಿಗೆ ಹೆಲ್ತ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಆ್ಯಸ್ ಚಿಲ್ಡ್ರನ್ ಎಂಗೇಜ್ಡ್ ಇನ್ ಲೇಬರ್ ಅಟ್ ಟೆಂಡರ್ ಏಜ್ ದೇ ಬಿಕಮ್ ಇಲಿಟ್ರೇಟ್ಸ್. ಆ್ಯಸ್ ಎ ರಿಸಲ್ಟ್ ದೇ ಮಿಸ್ ದೇರ್ ಬೇಸಿಕ್ ರೈಟ್ಸ್. ನೋಡಿರಿ, ಈಗ ಚಿಕ್ಕ ಮಕ್ಕಳಾಗಿದ್ದಾಗಿಂದನೂ ಕೆಲಸ ಮಾಡ್ತಾಯಿದ್ರು ಅಂದ್ಕೊಳ್ಳಿ, ಟೆಂಡರ್ ಏಜಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ರು, ಆಗ ಅವರು ಇಲ್ಲಿಟ್ರೇಟ್ಸ್ ಆಗ್ತಾರೆ, ಅಂದರೆ ಚೆನ್ನಾಗಿ ಓದೋಕ್ಕೆ ಬರೆಯೋಕ್ಕೆಲ್ಲ ಬರಲ್ಲ ಅವ್ರಿಗೆ. ಓಕೆ, ಇದರಿಂದ ಏನಾಯಿತು, ಅವ್ರಿಗೆ ಏನು ರೈಟ್ಸ್ ಸಿಗಬೇಕು ಅಂದರೆ ಅವರ ಹಕ್ಕುಗಳೇನಿದೆ ಸೊಸೈಟಿಯಲ್ಲಿ ಬಂದಾಗ, ಮತ್ತು ಯಾರ ಹತ್ರ ಯಾವ ರೀತಿ ನಡ್ಕೊಳ್ಬೇಕು, ಮತ್ತು ಒಂದು ಒಳ್ಳೆ ಕೆಲಸಗಳಿಗೆ ಹೋಗೋಕ್ಕೆ. ಈಗ ಅವ್ರು ಕೆಲಸ ಮಾಡ್ತಾಯಿದ್ರೆ 5,000 10,000 ಸಿಗುತ್ತೆ, ಆದರೆ ದೊಡ್ಡವರಾದ್ಮೇಲೂ ಅಷ್ಟೇ ಸಿಗುತ್ತೆ, 10,000 ಸಿಗುತ್ತೆ. ಅದೇ ತುಂಬ ಚೆನ್ನಾಗಿ ಓದಿದ್ರೆ ಇನ್ನೂ ಅವ್ರಿಗೆ ಒಳ್ಳೆ ಲೈಫ್ ಸ್ಟೈಲ್ನ ಅವರು ಲೀಡ್ ಮಾಡ್ಬೋದು. ಚೈಲ್ಡ್ ಲೇಬರ್ ರಿಸ್ಟ್ರಿಕ್ಟ್ಸ್ ದಿ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಮೊಬಿಲಿಟಿ ಆಫ್ ದಿ ಫ್ಯಾಮಿಲೀಸ್. ನೋಡಿ, ಚೈಲ್ಡ್ ಲೇಬರ್ ಮಾಡಿದ್ರಿಂದ ಏನಾಗ್ಬಿಡುತ್ತೆ ಅಂದರೆ, ಇವಾಗ ಒಂದು ಫ್ಯಾಮಿಲಿ ಅಂದ್ಕೊಳ್ಳಿ, ಅಪ್ಪ ಅಮ್ಮ ಒಬ್ಬ ಮಗ ಇರ್ತಾನೆ ಅಂದ್ಕೊಳ್ಳಿ. ಅಪ್ಪ ಅಮ್ಮ ಒಂದು 10,000 ದುಡಿತಾ ಇರ್ತಾರೆ, ಮಗನೂ ಚೈಲ್ಡ್ ಲೇಬರ್ಗೆ ಹಾಕ್ಬಿಡ್ತಾರೆ, ಅವನೊಂದು 5,000 ದುಡಿತಾ ಇರ್ತಾನೆ. ಇದರಿಂದ ಏನಾಯಿತು, ಕಂಬೈನ್ಡ್ ಇನ್ಕಮ್ ಫ್ಯಾಮಿಲಿದು ಬಂದು 25,000 ಆಗುತ್ತೆ. ಮಗನು ದೊಡ್ಡದಾಗಿ ಬೆಳೆದ ಅಂತ ಹೇಳಿದ್ರೆ, ದೊಡ್ಡವನಾಗಿ 18-20 ವರ್ಷ ಆಯಿತು ಅಂದರು, ಅವ್ನಿಗೂ 10,000 ಕೊಡ್ತಾರೆ, 30,000 ಮಾತ್ರ ಕಂಬೈನ್ಡ್ ಇನ್ಕಮ್ ಇರುತ್ತೆ ಚೈಲ್ಡ್ ಲೇಬರ್ ಮಾಡೋದ್ರಿಂದ. ಅದೇ ಚೈಲ್ಡ್ ಲೇಬರ್ ಮಾಡಿದಂಗೆ ಅಪ್ಪ ಅಮ್ಮ ಕಷ್ಟಪಟ್ಟು ಮಗನ ಓದಿಸಿದ್ರೆ, ಆಗ ಏನು ಮಾಡ್ತಾನೆ, ಮಗ ಕೆಲಸಕ್ಕೆ ಹೋಗಿ ಇನ್ನೂ ಚೆನ್ನಾಗಿ ದುಡಿಯೋದು, 50,000 1,00,000 ಎಲ್ಲ ದುಡಿಯೋಕ್ಕೆ ಶುರು ಮಾಡ್ತಾನೆ, ಇಲ್ಲ ಒಳ್ಳೆ ಬಿಸ್ನೆಸ್ ಮಾಡ್ತಾನೆ. ಅದರಿಂದ ಫ್ಯಾಮಿಲಿಗೂ ಕೂಡ ತುಂಬ ಎಕನಾಮಿಕ್ ಮೊಬಿಲಿಟಿ ಸಿಗುತ್ತೆ. ಜೊತೆಗೆ ಸೊಸೈಟಿಯಲ್ಲಿ ಸೋಷಿಯಲ್ ಮೊಬಿಲಿಟಿ ಕೂಡ ಸಿಗುತ್ತೆ. ಯಾಕೆಂದರೆ ಸೊಸೈಟಿಯಲ್ಲಿ ಕೂಡ ಅವರು ಒಳ್ಳೆ ಜೀವನ ಮಾಡ್ಬೋದು, ಅಂದರೆ ಓಕೆ ಇಂಥವ್ರಪ್ಪ ಇವರು ಅನ್ನೋ ಥರ ಒಂದು ಅಲ್ಲೂ ಕೂಡ ಬೆಲೆ ಸಿಗುತ್ತೆ. ಈ ಟೈಪ್. ಮತ್ತು ಬೇರೆ ಸುತ್ತಮುತ್ತ ಇರೋಂಥ ಸೊಸೈಟಿಗೂ ಕೂಡ ಅವನು ದೊಡ್ಡವನಾದ್ಮೇಲೆ ಒಳ್ಳೆ ಸೈಂಟಿಸ್ಟ್ ಆಗ್ಬೋದು, ಒಳ್ಳೆ ಒಂದು ಮೆಡಿಕಲ್ ರಿಸರ್ಚರ್ ಆಗ್ಬೋದು. ಈ ಥರ ಆಗೋದ್ರಿಂದ ಸೊಸೈಟಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಚಿಲ್ಡ್ರನ್ ಬಿಕಮ್ ಟಾರ್ಗೆಟ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ರಿಪೀಟೆಡ್ಲಿ ಇನ್ ಸಚ್ ಫ್ಯಾಮಿಲೀಸ್. ಈ ಥರ ಒಂದು ಯಾರು ಚಿಕ್ಕ ಮಕ್ಕಳಿದ್ದಾಗ ಕೆಲಸ ಕಳಿಸ್ತಾ ಇರ್ತಾರೆ, ಅಲ್ಲಿ ಮಕ್ಕಳು ತುಂಬ ಎಕ್ಸ್ಪ್ಲಾಯ್ಟ್ ಆಗ್ತಾ ಇರ್ತಾರೆ. ದಿಸ್ ಕ್ರೈಸಿಸ್ ಲೀಡ್ಸ್ ಟು ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್ ಅಮಾಂಗ್ ಚಿಲ್ಡ್ರನ್. ಇದ್ರ ಜೊತೆಗೆ ಏನಾಗುತ್ತೆ, ಚೈಲ್ಡ್ ಲೇಬರ್ ಜೊತೆಗೇ ಚೈಲ್ಡ್ ಮ್ಯಾರೇಜ್ ಕೂಡ ಇರುತ್ತೆ. ಈಗ ಅವ್ರು ಏನು ಮಾಡ್ತಾರೆ, ಚಿಕ್ಕ ಮಕ್ಕಳಿದ್ದಾಗೆ ಬೇಡ ಬಿಡಪ್ಪ ಮದುವೆ ಮಾಡಿ ಕಳಿಸ್ಬಿಡೋಣ, ನಮ್ಮ ಜವಾಬ್ದಾರಿ ತೀರಿಸ್ಕೊಂಬಿಡೋಣ ಅಂತೇಳಿ ಕೆಲವರು ಮದುವೆ ಮಾಡಿ ಕಳಿಸ್ಬಿಡ್ತಾರೆ.
ಯಾಕಂದರೆ ಅವ್ರ ಮನೇಲಿ ಹೋದಾಗ ಅವರು ಏನು ಮಾಡ್ತಾರೆ, ಓಕೆ ಮಗನಿಗೆ ಮದುವೆ ಮಾಡಿ ಕರ್ಕೊಂಬಂದರೆ ಸೊಸೆ ಹತ್ರನೂ ಕೆಲಸ ಮಾಡಿಸ್ಕೊಳ್ಬೋದು. ಈ ಟೈಪೆಲ್ಲ ಇಂಟೆನ್ಷನ್ಸ್ ಇರುತ್ತೆ ಕೆಲವ್ರಿಗೆ. ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್ ಇನ್ನೂ ಏನಾಗುತ್ತೆ, ಈಗ ಚೈಲ್ಡ್ ಲೇಬರ್ ಎಲ್ಲ ಆಗ್ತಾಯಿದೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಹೋಟ್ಲಲ್ಲೋ ಇನ್ನೊಂದು ಕಡೆನೋ ಚಿಕ್ಕ ಮಕ್ಕಳನ್ನೂ ಕೆಲಸಕ್ಕೆ ತೊಗೊಳ್ತಾರೆ ಅಂದರೆ ಏನು ಮಾಡ್ತಾರೆ, ಸ್ವಂತ ಪೇರೆಂಟ್ಸ್ ಯಾರು ಕಳಿಸದೇ ಇರ್ಬೋದು, ಆದರೆ ಕೆಲವರು ಇವಿಲ್ ಎಲಿಮೆಂಟ್ಸ್ ಇರ್ತಾರೆ ಸೊಸೈಟಿಯಲ್ಲಿ, ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ಅವ್ರೇನು ಮಾಡ್ತಾರೆ, ಚಿಕ್ಕ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ. ಕಿಡ್ನ್ಯಾಪ್ ಮಾಡಿ ತೊಗೊಂಡೋಗಿ ಬೇರೆ ಒಂದು ಸ್ಟೇಟ್ಗೋ ಬೇರೆ ಒಂದು ದೇಶಕ್ಕೋ ಕಳಿಸ್ಬಿಟ್ಟು ಅಲ್ಲಿ ಕೆಲಸ ಮಾಡಿಸೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಯಿತು, ಹ್ಯೂಮನ್ ಟ್ರಾಫಿಕಿಂಗ್ ಕೂಡ, ಕಿಡ್ನ್ಯಾಪ್ ಮಾಡೋದು ಇದೆಲ್ಲ ಕೂಡ ಜಾಸ್ತಿ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ದ ರಿಸ್ಕ್ ಆಫ್ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ಸ್ ಬಿಕಮ್ ಮೋರ್ ಫಾರ್ ಚಿಲ್ಡ್ರನ್, ಎಸ್ಪೆಷಲಿ ಫಾರ್ ಗರ್ಲ್ಸ್. ಇದ್ರ ಜೊತೆಗೆ ಏನಾಗುತ್ತೆ, ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ಸ್ ಕೂಡ ಆಗುತ್ತೆ. ಅಂದರೆ ಈಗ ಪ್ರಾಸ್ಟಿಟ್ಯೂಷನ್ ಕೂಡ ಮಕ್ಕಳನ್ನ ಇನ್ವಾಲ್ವ್ ಮಾಡಿಬಿಡ್ತಾರೆ ಕೆಲವು ಸರಿ. ಮೆನಿ ಆಫ್ ದಿ ಚಿಲ್ಡ್ರನ್ ಗೆಟ್ ಇನ್ಫೆಕ್ಟೆಡ್ ವಿತ್ ವೇರಿಯಸ್ ಡಿಸೀಸಸ್ ಆ್ಯಂಡ್ ಮೆನಿ ಬಿಕಮ್ ಫಿಸಿಕಲಿ ಡಿಫಾರ್ಮ್ಡ್. ಈಗ ಚಿಕ್ಕ ಮಕ್ಕಳ ಥರ ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಬೇಕಾಗಿರೋಂಥ ನ್ಯೂಟ್ರಿಷನ್ಗಳು ಸಿಗೋಲ್ಲ, ಮತ್ತು ತುಂಬ ಗಲೀಜಿರೋಂಥ ಜಾಗದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಆವಾಗ ಇಷ್ಟೊಂದು ಕಾಯಿಲೆಗಳು ಬರೋದು ಮತ್ತು ಫಿಸಿಕಲಿ ಡಿಫಾರ್ಮ್ ಆಗೋದು ಕೂಡ ಜಾಸ್ತಿ ಆಗುತ್ತೆ. ಈಗ ಇಲ್ಲಿವರೆಗೂ ನಾವು ಚೈಲ್ಡ್ ಲೇಬರ್ಗೆ ರೀಸನ್ಸ್ ಏನು ಅಂತ ನೋಡಿದ್ವಿ, ಮತ್ತು ಚೈಲ್ಡ್ ಲೇಬರ್ನ ಡಿಮೆರಿಟ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಏನಿದೆ, ಬ್ಯಾಡ್ ಎಫೆಕ್ಟ್ಸ್ ಅದು ಕೂಡ ನೋಡಿದ್ವಿ. ಈಗ ಇಷ್ಟೆಲ್ಲ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ಸೊಲ್ಯೂಷನ್ ಏನು, ಯಾವ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಅದ್ರ ಬಗ್ಗೆ ಕೂಡ ನಾವಿಲ್ಲಿ ನೋಡೋಣ. ಒನ್ ಆಫ್ ದಿ ಮೇಜರ್ ಸೊಲ್ಯೂಷನ್ಸ್ ಫಾರ್ ದಿ ಪ್ರಾಬ್ಲಮ್ ಆಫ್ ಚೈಲ್ಡ್ ಲೇಬರ್ ಈಸ್ ಎನ್ಶೂರಿಂಗ್ ಆಲ್ ದಿ ಚಿಲ್ಡ್ರನ್ ಬಿಲೋ 18 years ಟು ಬಿ ಇನ್ ಸ್ಕೂಲ್ಸ್. ನೋಡಿ, ಚೈಲ್ಡ್ ಲೇಬರ್ನ ತಡಿಬೇಕು ಅಂದರೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಮಾಡಬೇಕು, ಗವರ್ಮೆಂಟ್ ಅವರು ಅಥವಾ ಯಾರೇ ಇರ್ಬೋದು, 18 ವರ್ಷದ ಒಳಗಿರೋಂಥ ಮಕ್ಕಳು ಎಲ್ಲರೂ ಕೂಡ ಸ್ಕೂಲ್ಗೆ ಹೋಗ್ತಾ ಇರೋ ಥರ ನೋಡ್ಕೊಳ್ಬೇಕು. ಒನ್ಸ್ ಅದೊಂದು ನೋಡ್ಕೊಂಡು ಅಂದರೆ ಸ್ಕೂಲ್ಗೆ ಹೋಗ್ತಾಯಿದ್ರು ಅಂದರೆ ಆಮೇಲೆ ಬಂದು ಎಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ಅಂದರೆ ಮಾಡಿಸ್ತಾರೆ, ಆಗಲೂ ಸ್ಕೂಲಿಂದ ಬಂದಮೇಲೆ ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹಾಕೋದು ಆ ಥರ ಮಾಡ್ಬೋದು, ಆದರೆ ತುಂಬ ಕಮ್ಮಿ ಆಗಿಬಿಡುತ್ತೆ. ಎ ಹೋಲಿಸ್ಟಿಕ್ ಅಪ್ರೋಚ್ ಆ್ಯಂಡ್ ಪಾರ್ಟಿಸಿಪೇಷನ್ ಫ್ರಮ್ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಈಸ್ ನೀಡೆಡ್ ಟು ಎನ್ಶ್ಯೂರ್ ದಿಸ್ ಸಿಚುವೇಶನ್. ಈ ಥರ ಎಲ್ಲ ಮಕ್ಕಳನ್ನೂ ಸ್ಕೂಲಿಗೆ ಕಳಿಸೋದು ಮತ್ತು ಚೈಲ್ಡ್ ಲೇಬರ್ನ ಎರಾಡಿಕೇಟ್ ಮಾಡೋದಕ್ಕೆ ಬರೀ ಗವರ್ನಮೆಂಟೋ ಅಥವಾ ಯಾರೋ ಒಬ್ಬರು ಸೆಕ್ಷನ್ ಆಫ್ ಪೇರೆಂಟ್ಸ್ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರಾಗಲ್ಲ, ಸೊಸೈಟಿಯಲ್ಲಿರೋ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರಬೇಕು. ಓಕೆ, ಈಗ ಏನೇನು ಮಾಡ್ಬೋದು ನಾವು ಆ್ಯಸ್ ಎ ಸಿಟಿಸನ್ ನಾವೇನು ಮಾಡ್ಬೋದು? ಎನ್ಶ್ಯೂರಿಂಗ್ ಜೆಂಡರ್ ಈಕ್ವಾಲಿಟಿ ಆಲ್ವೇಸ್. ಜೆಂಡರ್ ಈಕ್ವಾಲಿಟಿ ಯಾವಾಗೂ ಇರೋ ಥರ ನೋಡ್ಕೊಳ್ಬೇಕು. ಏನು ಜೆಂಡರ್ ಈಕ್ವಾಲಿಟಿ ಅಂದರೆ ಗೊತ್ತು, ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋ ಹಾಗೆ ಇಲ್ಲ, ಆ ಥರ ಮಾಡಬಾರ್ದು. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ, ಕೆಲವು ಸಿಚುವೇಷನಲ್ಲಿ ಏನಾಗುತ್ತೆ ಅಂದರೆ ಹಳೆ ಕಾಲದಲ್ಲಿ ನಡೀತಾ ಇತ್ತು, ಇವಾಗ ಯಾವುದೂ ನಡೆಯಲ್ಲ. ಹೆಣ್ಮಕ್ಳನ್ನ ಏನಕ್ಕೆ ಓದಿಸ್ಬೇಕು ನಾವು, ಗಂಡು ಹುಡುಗ ಅವ್ನು ಓದಲಿ ಬಿಡು, ಹೆಣ್ಮಕ್ಳು ಮನೇಲಿ ಕೆಲಸ ಮಾಡಲಿ ಬಿಡು ಅಂತ ಹೆಣ್ಮಕ್ಳನ್ನ ಮನೇಲೇ ಇರಿಸ್ಕೊಳ್ಳೋರು, ಎಜುಕೇಷನ್ ಕೊಡಿಸ್ತಿರ್ಲಿಲ್ಲ. ಇದರಿಂದ ಅದು ಚೈಲ್ಡ್ ಲೇಬರ್ಗೆ ಲೀಡಿಂಗ್ ಆಗ್ತಾಯಿತ್ತು. ಸ್ಟಾಪಿಂಗ್ ಮೈಗ್ರೇಷನ್ ಆಫ್ ಹೆಲ್ಪ್ಲೆಸ್ ಫ್ಯಾಮಿಲೀಸ್. ಈಗ ಇನ್ನೊಂದು ಏನು ಮಾಡಬೇಕು, ಈ ಫ್ಯಾಮಿಲೀಸ್ ಇರುತ್ತೆ, ಈಗ ಹಳ್ಳಿಯಲ್ಲಿ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ, ಅಲ್ಲಿ ಸರಿಯಾಗಿ ಮಳೆ ಬರಲ್ಲ, ಬೆಳೆ ಸಿಗಲ್ಲ, ಈ ಥರ ಆದಾಗ ಇಂಥ ಫ್ಯಾಮಿಲೀಸ್ ಮೈಗ್ರೇಷನ್ಗೆ ಹೋಗ್ತಾರೆ, ಅಂದರೆ ಸಿಟಿಗಳ ಕಡೆ ಬರ್ತಾರೆ. ಇದನ್ನು ಆದಷ್ಟು ತಡಿಬೇಕು. ಇವರು ಸಿಟಿಗೆ ಬಂದರು ಅಂದರೆ ಏನಾಗ್ತಾರೆ, ಇಲ್ಲಿ ಕೆಲಸಗಳು ಮಾಡೋಕ್ಕಾಗಲ್ಲ, ಮತ್ತು ಸರಿಯಾಗಿ ಸಂಬಳಗಳಿರಲ್ಲ, ಊಟ ಸರಿಯಾಗಿರಲ್ಲ, ಆಗ ಮಕ್ಕಳನ್ನು ಕೂಡ ಕೆಲಸಕ್ಕೆ ಹಾಕ್ಬಿಡ್ತಾರೆ. ಇದು ಅಲ್ಲೇ ನಾವು ತಡೆದ್ವಿ ಅಂದರೆ, ಅವ್ರು ಸಿಟಿಗೆ ಬರದೇ ಇರ್ತಾರೆ, ಅಲ್ಲೇ ಅವ್ರಿಗೇನಾದರೂ ಕೆಲಸ ಕೊಟ್ಟು, ಅಲ್ಲೇ ಜಾಬ್ ಎಲ್ಲ ಕೊಟ್ಟು ಅಲ್ಲೇ ತಡೆದ್ವಿ ಅಂದರೆ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಕ್ರಿಯೇಟಿಂಗ್ ಅವೇರ್ನೆಸ್ ಆನ್ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್. ಇಷ್ಟೇ ಮಾಡಿದ್ರೆ ಆಗಲ್ಲ, ಚೈಲ್ಡ್ ಮ್ಯಾರೇಜ್ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಬೇಕು. ಈಗ ಏನಕ್ಕೆ ಚೈಲ್ಡ್ ಮ್ಯಾರೇಜ್ ಮಾಡೋದು ತಪ್ಪು ಅದ್ರ ಬಗ್ಗೆ ಹೇಳಬೇಕು, ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾಯಿದೆ, ಹುಷಾರಾಗಿರಿ, ಕಿಡ್ನ್ಯಾಪ್ ಮಾಡ್ತಾರೆ, ಯಾರು ಚಾಕ್ಲೇಟ್ ಕೊಟ್ಟರೆ ತಿನ್ನಬೇಡ್ರಿ, ಐಸ್ ಕ್ರೀಮ್ ಕೊಡ್ತೀನಿ ಅಂದರೆ ಜೊತೆಲಿ ಹೋಗ್ಬೇಡ್ರಿ, ಈ ಥರ ಎಲ್ಲ ಕೂಡ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಎನ್ಶ್ಯೂರಿಂಗ್ ಬೆಟರ್ ಇಂಪ್ಲಿಮೆಂಟೇಷನ್ ಆಫ್ ಚೈಲ್ಡ್ ರೈಟ್ಸ್ ಥ್ರೂ ಗ್ರಾಮ ಪಂಚಾಯತ್ಸ್. ಅಂದರೆ ಇಂಡಿವಿಜುವಲ್ ಗ್ರಾಮ ಪಂಚಾಯತ್ಸ್, ಹಳ್ಳಿಗೂ ಪಂಚಾಯತಿ ಅಂತ ಇರುತ್ತೆ, ಆ ಲೆವೆಲಲ್ಲೂ ಕೂಡ ಮಕ್ಕಳಿಗೆ ಏನೇನು ರೈಟ್ಸ್ ಇದೆ ಅದೆಲ್ಲ ಸಿಗೋ ಹಾಗೆ ನಾವು ನೋಡ್ಕೊಳ್ಬೇಕು. ಓಕೆ, ಅದೆಲ್ಲ ಮಾಡಿದ್ವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಇದೇನು ಪ್ರಾಬ್ಲಮ್ ಇದೆ ಚೈಲ್ಡ್ ಲೇಬರ್, ಇದು ಕಂಪ್ಲೀಟ್ಲಿ ಎರಾಡಿಕೇಟ್ ಆಗೋಗುತ್ತೆ. ಇಲ್ಲಿವರೆಗೂ ನಾವು ಚೈಲ್ಡ್ ಲೇಬರ್ ಬಗ್ಗೆ ನೋಡಿದ್ವಿ, ಯಾವ ರೀತಿ ಚೈಲ್ಡ್ ಲೇಬರಿಂದ ನಮ್ಗೆ ತೊಂದರೆ ಆಗ್ತಾಯಿದೆ, ಏನಕ್ಕೋಸ್ಕರ ಚೈಲ್ಡ್ ಲೇಬರ್ ಬರುತ್ತೆ, ಮತ್ತು ಯಾವ ರೀತಿ ಅದನ್ನು ಸಾಲ್ವ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಇನ್ನೊಂದು ಇದೇ ರೀತಿಯೇ ಒಂದು ಸೋಷಿಯಲ್ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೆಕ್ಷುವಲ್ ವೈಲೆನ್ಸ್ ಅಗೇನ್ಸ್ಟ್ ಚಿಲ್ಡ್ರನ್. ಅಂದರೆ ಮಕ್ಕಳ ವಿರುದ್ಧ ಸೆಕ್ಷುವಲಿ ಅಸಾಲ್ಟ್ ಮಾಡೋದು ಅಥವಾ ಸೆಕ್ಷುವಲ್ ವೈಲೆನ್ಸ್ ಮಾಡೋವಂಥದ್ದು, ಇದು ಕೂಡ ಒಂದು ಸೋಷಿಯಲ್ ಪ್ರಾಬ್ಲಮ್. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ 2012 ಈಸ್ ಬ್ರಾಟ್ ಟು ಅಡ್ರೆಸ್ ದಿ ಇನ್ಕ್ರೀಸಿಂಗ್ ಸೆಕ್ಷುವಲ್ ಅಫೆನ್ಸಸ್ ಅಗೇನ್ಸ್ಟ್ ದಿ ಚಿಲ್ಡ್ರನ್ ಇನ್ ಫ್ಯಾಮಿಲೀಸ್ ಆ್ಯಂಡ್ ಪಬ್ಲಿಕ್ ಸ್ಪೇಸಸ್. ನೋಡಿ, ನಾವು ಡೈಲಿ ನ್ಯೂಸ್ ಚಾನಲಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ, ಪೇಪರಲ್ಲೆಲ್ಲ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾಯಿದೆ, ಹಾಗೆ ಹೀಗೆ ಸೆಕ್ಷುವಲ್ ವೈಲೆನ್ಸ್ ಆಗ್ತಾಯಿದೆ ಅಂತ. ಅದನ್ನೆಲ್ಲ ತಡೆಯೋಕೆ ಅಂತ ಹೇಳ್ಬಿಟ್ಟೇ
ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ ಅನ್ನೋದನ್ನು ತಂದಿದ್ದಾರೆ. ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, ಈ ಆ್ಯಕ್ಟ್ ಪ್ರಕಾರ ಎನಿ ಆ್ಯಕ್ಟ್ ಆಫ್ ಅನ್ಸೇಫ್ ಟಚ್ ಅಂದರೆ ನಿಮ್ಗೆ ಹೇಳ್ಕೊಡ್ತಾ ಇರ್ತಾರೆ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಪೇರೆಂಟ್ಸ್ ಮತ್ತು ಟೀಚರ್ಸ್ ಎಲ್ಲ ಆ ಥರ, ಮತ್ತು ಎಕ್ಸ್ಪ್ಲೋಟೇಷನ್ ಮಾಡೋದು, ಸೆಕ್ಷುವಲ್ ವೈಲೆನ್ಸ್, ಹರಾಸ್ಮೆಂಟ್, ಇದೆಲ್ಲ ಏನೇ ಇರಲಿ ಇದೆಲ್ಲ ಕೂಡ ಈ ಒಂದು ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ ಅಂಡರಲ್ಲಿ ಬರುತ್ತೆ. ಯಾವಾಗ ಮಕ್ಕಳು 18 ವರ್ಷದ ಒಳಗಿದ್ದಾಗ, ಓಕೆ, 18 ವರ್ಷದ ಮೇಲಿದ್ದರೆ ಅದು ಈ ಆ್ಯಕ್ಟ್ಗೆ ಬರಲ್ಲ. ದಿಸ್ ಆ್ಯಕ್ಟ್ ವಾಸ್ ಬ್ರಾಟ್ ಇನ್ ಟು ಎಫೆಕ್ಟ್ ಆನ್ June 19, 2012. ಈ ಆ್ಯಕ್ಟ್ ಯಾವಾಗಿಂದ ಬಂದಿದೆ ಎಫೆಕ್ಟ್ಗೆ? June 19, 2012. ದಿ ಫಾಲೋಯಿಂಗ್ ಆರ್ ದಿ ಯೂನಿಕ್ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್. ಅಂದರೆ ಈ ಆ್ಯಕ್ಟಲ್ಲಿ ಯಾವ್ಯಾವ್ದು ಇನ್ಕ್ಲೂಡ್ ಆಗುತ್ತೆ ಅದೆಲ್ಲ ಕೂಡ ಕೆಳಗೆ ಲಿಸ್ಟ್ ಕೊಟ್ಟಿದ್ದಾರೆ. ಪೆನಿಟ್ರೇಟಿವ್ ಸೆಕ್ಷುವಲ್ ಆ್ಯಕ್ಟ್, ಅಗ್ರವೇಟೆಡ್ ಪೆನಿಟ್ರೇಟಿವ್ ಸೆಕ್ಷುವಲ್ ಆ್ಯಕ್ಟ್, ಸೆಕ್ಷುವಲ್ ಅಸಾಲ್ಟ್, ಅಗ್ರವೇಟೆಡ್ ಸೆಕ್ಷುವಲ್ ಅಸಾಲ್ಟ್, ಸೆಕ್ಷುವಲ್ ಹರಾಸ್ಮೆಂಟ್, ಯೂಸಿಂಗ್ ಚಿಲ್ಡ್ರನ್ ಟು ಪ್ರೊಡ್ಯೂಸ್ ಪಾರ್ನೋಗ್ರಫಿಕ್ ಮೂವೀಸ್, ಕಲೆಕ್ಷನ್ ಆಫ್ ಅಬ್ಸೀನ್ ಫೋಟೋಗ್ರಾಫ್ಸ್. ಇದೆಲ್ಲ ಕೂಡ ಇದರಲ್ಲಿ ಯಾವುದ್ರಲ್ಲಿ ಇಂಡಲ್ಜ್ ಆದ್ರೂ, ಇದರಲ್ಲಿ ಯಾವುದ್ರಲ್ಲಿ ಇನ್ವಾಲ್ವ್ ಆದರೂ ಕೂಡ ಅಂಥವ್ರಿಗೆ ತುಂಬ ದೊಡ್ಡ ಶಿಕ್ಷೆಗಳನ್ನ ಕೊಡ್ತಾರೆ. If any of the above mentioned violence happens to the children based on the nature of violence, severe punishments are imposed on the violators. ನೋಡಿ, ಇದನ್ನ ಯಾವುದಾದ್ರೂ ಕೂಡ ಯಾರಾದರೂ ವೈಲೇಟ್ ಮಾಡಿದ್ರೆ ಆವಾಗ ಏನು ಮಾಡ್ತಾರೆ, ತುಂಬ ದೊಡ್ಡ ಶಿಕ್ಷೆಗಳನ್ನ ಅವ್ರಿಗೆ ಕೊಡ್ತಾರೆ. ಫೀಮೇಲ್ ಫಿಟಿಸೈಡ್, ಇದು ಒಂದು ಸೋಷಿಯಲ್ ಪ್ರಾಬ್ಲಮ್. ನಾವಿವಾಗ ಚೈಲ್ಡ್ ಲೇಬರ್ ಮತ್ತು ಸೆಕ್ಷುವಲ್ ಎಕ್ಸ್ಪ್ಲೋಟೇಷನ್ ಯಾವ ಥರ ನೋಡಿದ್ವಿ ಅದೇ ರೀತಿ ಇದು ಕೂಡ ಒಂದು ಸೋಷಿಯಲ್ ಪ್ರಾಬ್ಲಮ್ ಆಗಿದೆ. ಏನಿದು ಫೀಮೇಲ್ ಫಿಟಿಸೈಡ್ ಅಂದರೆ? Female feticide is an attempt to stop the natural growth of a female fetus in the womb of a mother or aborting the fetus forcibly. ನೋಡಿ, ಏನು ಬರುತ್ತೆ ಫಿಮೇಲ್ ಫಿಟಿಸೈಡ್ ಅಂಡರ್ಗೆ ಅಂದರೆ, ಈಗ ಹೊಟ್ಟೆ ಒಳಗೆ ಒಂದು ಮಗು ಇರುತ್ತಲ್ಲ, ಈಗ ಅದನ್ನು ಫೀಟಸ್ ಅಂತ ಕರಿತೀವಿ. ಅದು ಬೆಳೆಯೋದನ್ನು ನಿಲ್ಲಿಸೋದು ಅಥವಾ ಅದನ್ನು ಅಬೋರ್ಷನ್ ಮಾಡೋವಂಥದ್ದು, ಅದನ್ನು ಸಾಯಿಸೋಕ್ಕೆ ನೋಡೋವಂಥದ್ದು, ಈ ಥರ ಏನಾದರೂ ಮಾಡಿದ್ರೆ ಅದನ್ನು ಫಿಮೇಲ್ ಫಿಟಿಸೈಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಹ್ಯಾವ್ ಡೆಫಿನೆಟಿವ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ದಿಸ್ ಬರ್ನಿಂಗ್ ಸೋಷಿಯಲ್ ಪ್ರಾಬ್ಲಮ್. ನೋಡಿ, ಇದು ಎಷ್ಟು ಜನ ಫಿಮೇಲ್ ಫಿಟಿಸೈಡ್ ಮಾಡ್ತಾ ಇದ್ದಾರೆ, ಯಾರು ಮಾಡಿಲ್ಲ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ, ಯಾಕಂದರೆ ಹೊರಗಡೆ ನ್ಯೂಸೇ ಬರಲ್ಲ ಇದು. ಬಟ್ ವಿ ಕಮ್ ಅಕ್ರಾಸ್ ದಿ ಇಂಡಿಕೇಟರ್ಸ್ ದಟ್ ಶೋ ದಿ ಎಕ್ಸಿಸ್ಟೆನ್ಸ್ ಆಫ್ ಫಿಮೇಲ್ ಫಿಟಿಸೈಡ್. ಆದರೆ ಇದಾಗಿದೆಯಾ ಇಲ್ವಾ ಅಂದ್ಬಿಟ್ಟು ನಮಗೆ ಬೇರೆ ಒಂದು ಇಂಡಿಕೇಟರ್ಸಲ್ಲಿ ಅದನ್ನು ಚೆಕ್ ಮಾಡಿದ್ರೆ ನಮಗೆ ಗೊತ್ತಾಗ್ತಾ ಇರುತ್ತೆ. ದಿ ಫೀಮೇಲ್ ರೇಷಿಯೋ ಆಫ್ ಚಿಲ್ಡ್ರನ್ ಬಿಟ್ವೀನ್ 0 to 6 years ಹ್ಯಾಸ್ ಗಾನ್ ಡೌನ್ ಬಿಟ್ವೀನ್ 1961 ಆ್ಯಂಡ್ 1980. ನೋಡಿ, 1961ರಿಂದ 1970ವರೆಗೂ ಈ ಹುಟ್ಟಿದಾಗಿಂದ 6 ವರ್ಷದ ಒಳಗೆ ಏನು ಹೆಣ್ಮಕ್ಳಿದ್ದಾರೆ ಅವ್ರದ್ದು ರೇಷಿಯೋ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅಂದರೆ ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ, ಹೆಣ್ಮಕ್ಳು ಕಮ್ಮಿ ಇದ್ದಾರೆ ಅಂತ. ಆ್ಯಸ್ ಪರ್ ದಿ ಸೆನ್ಸಸ್ ಆಫ್ 2001, ನಾವು 2001 ಸೆನ್ಸಸ್ ಪ್ರಕಾರ ದಿ ಫೀಮೇಲ್ ಚೈಲ್ಡ್ ರೇಷಿಯೋ ಆಫ್ ಎವ್ರಿ 1000 ಬಾಯ್ಸ್ ವಾಸ್ 933. ಅಂದ್ರೇನು, ಮಕ್ಕಳು ಒಳಗೆ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಏಜ್ ಆಗಿರೋರ್ದು ಕನ್ಸಿಡರ್ ಮಾಡಿಲ್ಲ. ಇದರಲ್ಲಿ 1000 ಜನ ಹುಡುಗರಿದ್ದರೆ 933 ಜನ ಮಾತ್ರ ಹೆಣ್ಮಕ್ಳಿದ್ದಾರೆ. ಇದು ಯಾವ ಸೆನ್ಸಸ್ ಪ್ರಕಾರ? 2001 ಸೆನ್ಸಸ್ ಪ್ರಕಾರ. ಬಟ್ ಇನ್ 2012 ಇಟ್ ವಾಸ್ 940. ಆದರೆ 2012ಅಲ್ಲಿ ಒಂದು ಸೆನ್ಸಸ್ ಆಗುತ್ತೆ, ಅದ್ರ ಪ್ರಕಾರ ಅದ್ರ ರೇಷಿಯೋ ಎಲ್ಲ ಚೆಕ್ ಮಾಡಿದ್ವಿ ಅಂದರೆ ಅದು 940 ಆಗಿದೆ. ಅಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಮೊದಲು 933 ಇದ್ದಿದ್ದು ಈಗ 940 ಆಗಿದೆ, ಆದರೆ ಅಷ್ಟು ಸಾಕಾಗಲ್ಲ. ಬಟ್ ಬಿಟ್ವೀನ್ ದಿ ಇಯರ್ಸ್ 0 to 6 years ದಿ ನಂಬರ್ ವಾಸ್ 914 ಫಾರ್ ಎವ್ರಿ 1000 ಬಾಯ್ಸ್. ಆದರೆ 6 ವರ್ಷದ ಒಳಗಿರೋಂಥ ಮಕ್ಕಳನ್ನ ಕನ್ಸಿಡರ್ ಮಾಡಿದ್ವಿ ಅಂದರೆ, ಈಗ ಏನು 16 year 18 year ಇದೆ ಅದು ಬಿಟ್ಬಿಟ್ಟು 6 ವರ್ಷದೊಳಗಿರೋರನ್ನ ಕನ್ಸಿಡರ್ ಮಾಡಿದ್ವಿ ಅಂದರೆ ಪ್ರತಿ 1000 ಹುಡುಗರಿಗೆ 914 ಜನ ಮಾತ್ರ ಹುಡುಗಿರಿದ್ರು. ಇನ್ ಇಂಡಿಯಾ ಅರೌಂಡ್ 1600 ಗರ್ಲ್ಸ್ ಆರ್ ಡಿಸಪಿಯರಿಂಗ್ ಎವ್ರಿ ಡೇ. ನೋಡಿ, ಇಂಡಿಯಾದಲ್ಲಿ ಪ್ರತಿದಿನ ಇದು, ಓಕೆ, ವೀಕ್ಲಿ, ಮಂತ್ಲಿ, ವರ್ಷ ಅದೆಲ್ಲ ಅಲ್ಲ, ಪ್ರತಿದಿನ 1600 ಜನ ಹೆಣ್ಮಕ್ಳು ಡಿಸಪಿಯರ್ ಆಗ್ತಾಯಿದ್ದಾರೆ. ಅಂದರೆ ಕಿಡ್ನ್ಯಾಪ್ ಆಗೋದು, ಸತ್ತೋಗೋದು, ಈ ಥರ ಆಗ್ತಾಯಿದ್ದಾರೆ. ಅಂದರೆ ಸತ್ತೋಗೋದು ಅಂದರೆ ಸುಮ್ಮನೆ ನ್ಯಾಚುರಲ್ ಡೆತ್ ಅಲ್ಲ, ಬೇರೆ ಥರ, ಓಕೆ, ಸಾಯಿಸೋದು, ಕೊಲೆ, ಆ ಟೈಪ್. ದಿಸ್ ಮೀನ್ಸ್ ಅರೌಂಡ್ 6 lakh ಗರ್ಲ್ಸ್ ಆರ್ ಮಿಸ್ಸಿಂಗ್ ಎವ್ರಿ ಇಯರ್. ಅಂದರೆ ಒಂದು ವರ್ಷಕ್ಕೆ 6 ಲಕ್ಷ ಹೆಣ್ಮಕ್ಳು ಮಿಸ್ ಆಗ್ತಾಯಿದ್ದಾರೆ. ಅಂದರೆ ಕಿಡ್ನ್ಯಾಪ್ ಆಗೋದು, ಮನೆ ಬಿಟ್ಟು ಹೋಗೋದು, ಈ ಥರ ಆಗ್ತಾಯಿದೆ. ಅಕಾರ್ಡಿಂಗ್ ಟು ಸಮ್ ಸರ್ವೇಸ್ ಅರೌಂಡ್ 100 million ಗರ್ಲ್ ಚಿಲ್ಡ್ರನ್ ಆರ್ ಲಾಸ್ಟ್ ಇನ್ ಇಂಡಿಯಾ ಟಿಲ್ ಟುಡೇ. ಕೆಲವು ಸರ್ವೇಸ್ ಪ್ರಕಾರ, ನೋಡಿ, ಇದು ಜಸ್ಟ್ ಸರ್ವೇಸ್ ಅಷ್ಟೇ, ಅಪ್ರಾಕ್ಸಿಮೇಟ್, ಕರೆಕ್ಟ್ ಅಲ್ಲ, ಇದು ಒಂದು ಎಸ್ಟಿಮೇಷನ್. 100 million ಗರ್ಲ್ ಚಿಲ್ಡ್ರನ್ ಅಂದರೆ 10 ಕೋಟಿ ಹೆಣ್ಮಕ್ಳು ಇಲ್ಲಿವರೆಗೂ ಕಳೆದೋಗಿದ್ದಾರೆ. ಆ್ಯಸ್ ಪರ್ ದಿ ಸೆನ್ಸಸ್ ಆಫ್ 1991 ದೇರ್ ವೇರ್ 960 ವುಮೆನ್ ಫಾರ್ ಎವ್ರಿ 1000 ಮೆನ್. ನೋಡಿ, 1991 ಪ್ರಕಾರ ಪ್ರತಿ 1000 ಜನ ಹುಡುಗರಿಗೆ 960 ವುಮೆನ್ ಇದ್ರು. ಅಂದರೆ ಚಿಕ್ಕ ಮಕ್ಕಳದಲ್ಲ, ಇದು ಟೋಟಲ್ ಪಾಪ್ಯುಲೇಷನ್ ನಾನು ಹೇಳ್ತಾ ಇರೋದು, ದೊಡ್ಡವರು, ಏಜ್ ಆಗಿರೋರೆಲ್ಲ ಸೇರಿ 1000 ಜನ ಹುಡುಗರಿಗೆ 960 ಜನ ಹುಡುಗಿರಿದ್ರು. ಬಟ್ ಇನ್ 2001 ಸೆನ್ಸಸ್ ಇಟ್ ಅಪಿಯರ್ಸ್ ಟು ಹ್ಯಾವ್ ಇನ್ಕ್ರೀಸ್ ಟು 965.
ಆದರೆ 2001 ಸೆನ್ಸಸ್ ಪ್ರಕಾರ ಇದು ಒಂದು ಸ್ವಲ್ಪ ಜಾಸ್ತಿನೇ ಆಗಿದೆ, 965 ಆಗಿದೆ. ನೋಡಿ, ಇದು ಚಿಕ್ಕ ಮಕ್ಕಳದ್ದು ಹೇಳ್ತಾ ಇಲ್ಲ, ಇಲ್ಲಿ ದೊಡ್ಡವ್ರದ್ದು ಹೇಳ್ತಾರೆ, ಫುಲ್ ಏಜ್ ಆಗಿರೋರು, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರದು ಸೇರಿ. ಬಟ್ ಇನ್ ದಿ ಏಜ್ ಗ್ರೂಪ್ ಆಫ್ 0 to 6 years ದಿ ನಂಬರ್ ಹ್ಯಾಸ್ ಡಿಕ್ರೀಸ್ಡ್ ಅಲಾರ್ಮಿಂಗ್ಲಿ. ಆದರೆ ಏಜ್ ಗ್ರೂಪ್ 0 to 6 years ಒಳಗೆ ಚಿಕ್ಕ ಮಕ್ಕಳು ಇರ್ತಾರಲ್ಲ, 6 ವರ್ಷದೊಳಗೆ, ಅವ್ರದ್ದು ಏನಾದರೂ ರೇಷಿಯೋ ತೊಗೊಂಡ್ವಿ ಅಂದರೆ ಅದರಲ್ಲಿ ತುಂಬ ಕಮ್ಮಿ ಆಗಿದೆ. ಇನ್ 1991 ದೇರ್ ವೇರ್ 960 ಗರ್ಲ್ಸ್ ಫಾರ್ 1000 ಬಾಯ್ಸ್. 1991ನಲ್ಲಿ 1000 ಜನ ಹುಡುಗರಿಗೆ 960 ಗರ್ಲ್ಸ್ ಇದ್ದರು. ಬಟ್ ಇನ್ 2001ನಲ್ಲಿ ದೇರ್ ವೇರ್ 949 ಚಿಲ್ಡ್ರನ್ ಫಾರ್ ಎವ್ರಿ 1000 ಬಾಯ್ಸ್, ಗರ್ಲ್ ಚಿಲ್ಡ್ರನ್. ಅಂದರೆ 2001 ಸೆನ್ಸಸ್ ಪ್ರಕಾರ 1000 ಜನ ಹುಡುಗರಿಗೆ 949 ಜನ ಮಾತ್ರ ಹೆಣ್ಮಕ್ಳಿದ್ರು. ಅಂದರೆ ಇನ್ನೂ ಕಮ್ಮಿ ಆಗಿಬಿಟ್ಟಿದೆ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ, ಫ್ರಮ್ ರೀಜನಲ್ ಪರ್ಸ್ಪೆಕ್ಟಿವ್ ಅಂತೇಳಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡ್ಕೊಳ್ಬೋದು. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಇದಕ್ಕೆ ರಿಲೇಟೆಡ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನನ್ನ ಹತ್ರ ಇಲ್ಲ, ಮತ್ತು ಅದ್ರ ರಿಪೋರ್ಟ್ಗಳೇನು ನಾನು ಯಾವತ್ತೂ ಓದಿಲ್ಲ. ಇಲ್ಲಿ ಒಂದು 80% ಜನ ಹುಟ್ಟಿದ ತಕ್ಷಣ ಸತ್ತೋಗ್ತಾಯಿದ್ರು, ಆ ಥರ ಏನೋ ಕೊಟ್ಟಿದ್ದಾರೆ. ಇದು ಯಾವ ಇಯರ್ಗೆ ಸೇರಿದ್ದು, ಯಾವ ಸೆನ್ಸಸ್ ಪ್ರಕಾರ ಏನೂ ಇಲ್ಲ, ಅದರಿಂದ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಓಕೆ, ಮತ್ತು ಈ ಪ್ಯಾರಾಗ್ರಾಫೇ ಟೋಟಲಿ ನಾನು ಎಕ್ಸ್ಕ್ಲೂಡ್ ಮಾಡ್ತಾಯಿದ್ದೀನಿ. ನೀವು ಓದಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ಫಿಮೇಲ್ ಚೈಲ್ಡ್ ಈಸ್ ಆಲ್ವೇಸ್ ಮೋರ್ ದ್ಯಾನ್ ಮೇಲ್, ಬಟ್ ಚಿಲ್ಡ್ರನ್ ಮಾರ್ಟಾಲಿಟಿ ರೇಟ್ ಈಸ್ ಮೋರ್ ಅಮಾಂಗ್ ಗರ್ಲ್ ಚಿಲ್ಡ್ರನ್. ನೋಡಿರಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತೀವಿ ಅಂದರೆ ಒಂದು ಮಗು ಹುಟ್ಟಿದ್ರೆ ಅವರು ಏಜ್ ಎಲ್ಲಿವರೆಗೂ ಬದುಕಿರ್ತಾರೆ, 65 ವರ್ಷವರೆಗೂ, 75 ವರ್ಷವರೆಗೂ, 90 ವರ್ಷವರೆಗೂ ಅಂತ. ಇದು ಟೋಟಲಾಗಿ ಆ್ಯಾವ್ರೇಜ್ ಮಾಡಿಬಿಟ್ಟು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ತೊಗೊಳ್ತೀವಿ. ಈ ಥರ ಆ್ಯಾವ್ರೇಜ್ ತೊಗೊಂಡ್ವಿ ಅಂದರೆ ಹೆಣ್ಮಕ್ಳದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿನೇ ತುಂಬ ಜಾಸ್ತಿ ಇರೋವಂಥದ್ದು ಗಂಡು ಮಕ್ಕಳಿಗಿಂತ. ಅಂದರೆ ಯಾವಾಗೂ ಹೇಳ್ತಾ ಇರ್ತಾರೆ ಗೊತ್ತಾ, ಹೆಣ್ಮಕ್ಳೇ ಜಾಸ್ತಿ ದಿನ ಬದುಕೋದು ಅಂತ, ಆ ಥರ. ಬಟ್ ಚಿಲ್ಡ್ರನ್ ಮಾರ್ಟಾಲಿಟಿ ರೇಟ್ ಈಸ್ ಮೋರ್ ಅಮಾಂಗ್ ಗರ್ಲ್ ಚಿಲ್ಡ್ರನ್. ಆದರೆ ಚಿಕ್ಕ ಮಕ್ಕಳಿದ್ದಾಗೆ ಸತ್ತೋಗ್ತಾರಲ್ಲ, 6 ವರ್ಷದೊಳಗಿದ್ದಾಗೆ ಸತ್ತೋಗ್ಬಿಡ್ತಾರಲ್ಲ ಮಕ್ಕಳು, ಅಂಥದ್ರಲ್ಲಿ ಹೆಣ್ಮಕ್ಳು ತುಂಬ ಜಾಸ್ತಿ ಸತ್ತೋಗ್ತಾರೆ. ಒನ್ ಆಫ್ ದಿ ಮೇನ್ ರೀಸನ್ಸ್ ಈಸ್ ಸೆಟ್ ಟು ಬಿ ದಿ ಫೇಲ್ಯೂರ್ ಆಫ್ ವೇರಿಯಸ್ ನ್ಯೂಟ್ರಿಷನಲ್ ಪ್ರೋಗ್ರಾಮ್ಸ್ ಡಿವೈಸ್ಡ್ ಅಟ್ ದಿ ಗ್ರೌಂಡ್ ಲೆವೆಲ್. ಇದಕ್ಕೆ ಒಂದು ಮೇನ್ ಕಾರಣ ಏನು ಅಂತ ಹೇಳಿದ್ದಾರೆ, ನ್ಯೂಟ್ರಿಷನಲ್ ಪ್ರೋಗ್ರಾಮ್ಸ್ ಏನು ಕೊಡ್ತಾರೆ ಅಂದರೆ, ಹೊಟ್ಟೆಯೊಳಗಿದ್ದಾಗೂ ಕೂಡ ಮಗು ತಾಯಿಗೂ ಕೂಡ ಒಳ್ಳೆ ನ್ಯೂಟ್ರಿಷಸ್ ಫುಡ್ ಕೊಡಬೇಕು, ಮತ್ತು ಮಗು ಈಚೆ ಬಂದಮೇಲೂ ಕೂಡ ತಾಯಿಗೂ ಒಳ್ಳೆ ನ್ಯೂಟ್ರಿಷಸ್ ಫುಡ್ ಕೊಡಬೇಕು, ಯಾಕಂದರೆ ತಾಯಿ ಹಾಲೇ ಕುಡಿಯೋವಂಥದ್ದು. ಮತ್ತು ಮಗು ಬೆಳೀತಾ ಅವ್ರಿಗೂ ಕೂಡ ಒಳ್ಳೆ ಹೆಲ್ತಿ ಫುಡ್ನ ನಾವು ಕೊಡಬೇಕಾಗತ್ತೆ. ಇದರಲ್ಲಿ ನಾವು ಫೇಲ್ಯೂರ್ ಆಗಿರೋದ್ರಿಂದ ನಮಗೆ ಒಂದು ಈ ಮಾರ್ಟಾಲಿಟಿ ರೇಟ್ ಏನಿದೆ ಇದು ತುಂಬ ಜಾಸ್ತಿ ಆಗಿದೆ. ಇನ್ ಆರ್ಡರ್ ಟು ಸ್ಟಾಪ್ ಫಿಮೇಲ್ ಫಿಟಿಸೈಡ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಎನ್ಶ್ಯೂರ್ ಈಕ್ವಲ್ ರೈಟ್ಸ್ ಟು ವುಮೆನ್ ಇನ್ ದಿ ಸೊಸೈಟಿ. ಈ ಫಿಮೇಲ್ ಫಿಟಿಸೈಡ್ನ ಕಮ್ಮಿ ಮಾಡಬೇಕು ಅಂದರೆ ಹೆಣ್ಮಕ್ಳು ಕೂಡ ಈಕ್ವಲ್ ರೈಟ್ಸ್ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗೋದು. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ಇಂಪ್ಲಿಮೆಂಟ್ ದಿ ಪ್ರೀಕನ್ಸೆಪ್ಷನ್ ಆ್ಯಂಡ್ ಪ್ರೀನೇಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಆ್ಯಕ್ಟ್ ಟು ಪ್ರಿವೆಂಟ್ ಸಚ್ ಇನ್ಸಿಡೆಂಟ್ಸ್. ಮತ್ತು ಇನ್ನೊಂದು ಏನು ಮಾಡಬೇಕು ಅಂದರೆ, ಈಗ ಹೊಟ್ಟೆಯೊಳಗಿರೋ ಮಗು ಹೆಣ್ಣ ಅಥವಾ ಗಂಡ ಅಂತ ಅಂದ್ಬಿಟ್ಟು ಮೊದಲೇ ಏನು ಹೇಳ್ತಾರೆ, ಆ ಥರ ಟೆಸ್ಟ್ಗಳು ಕೆಲವಿದೆಯಲ್ಲ, ಅದನ್ನೆಲ್ಲ ನಿಲ್ಲಿಸೋದಕ್ಕೆ ಕೆಲವು ರೂಲ್ಸ್ ಎಲ್ಲ ಮಾಡಿದ್ದಾರೆ, ಒಂದು ಆ್ಯಕ್ಟ್ ಎಲ್ಲ ಮಾಡಿದ್ದಾರೆ, PCPNDT ಅಂತ 1994 ಈ ಆ್ಯಕ್ಟು ಈಚೆ ಬಂದಿದೆ. ಇಂಥ ಆ್ಯಕ್ಟೆಲ್ಲ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಯಾರು ಕೂಡ ಹೊಟ್ಟೆಯೊಳಗಿರೋ ಮಗು ಗಂಡ ಹೆಣ್ಣ ಅಂತ ಮೊದಲೇ ಹೇಳಲ್ಲ, ಆಗ ಒಂದು ಮೊದಲೇ ಅಬಾರ್ಷನ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಕೂಡ ತುಂಬ ಕಮ್ಮಿ ಆಗೋಗುತ್ತೆ. ಇನ್ಸ್ಪೈಟ್ ಆಫ್ ಆಲ್ ದೀಸ್ ಮೆಷರ್ಸ್ ದ ಫಿಮೇಲ್ ಫಿಟಿಸೈಡ್ ಈಸ್ ನಾಟ್ ಬಿನ್ ಕರ್ಬ್ಡ್ ಟು ಡಿಸೈರ್ಡ್ ಎಕ್ಸ್ಟೆಂಟ್. ಇದೆಲ್ಲ ಮೆಷರ್ಸ್ ತೊಗೊಂಡ್ರು, ನಾವೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಥವಾ ಬೇರೆ ಬೇರೆ ಆ್ಯಕ್ಟ್ ಎಲ್ಲ ಮಾಡೋದು, ಇದೆಲ್ಲ ಮಾಡಿದ್ರೂ ಕೂಡ ನಮಗಿನ್ನೂ ಬೇಕಾಗಿರೋಂಥ ರಿಸಲ್ಟ್ಸು ಬಂದಿಲ್ಲ. ದಿಸ್ ಈಸ್ ಮೋರ್ ಎವಿಡೆಂಟ್ ಅಮಾಂಗ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಆ್ಯಂಡ್ ಎಜುಕೇಟೆಡ್ ಕ್ಲಾಸ್ ಆಫ್ ಪೀಪಲ್ ಇನ್ ಇಂಡಿಯಾ. ಇದೆಲ್ಲ ನಾವು ಎಲ್ಲಿ ನೋಡ್ಬೋದು ಅಂದರೆ ಮಿಡಲ್ ಕ್ಲಾಸಲ್ಲಿ, ಅಪ್ಪರ್ ಮಿಡಲ್ ಕ್ಲಾಸ್, ಎಜುಕೇಟೆಡ್ ಕ್ಲಾಸ್, ಇಲ್ಲೂ ಕೂಡ ನಾವು ಜಾಸ್ತಿ ನೋಡ್ಬೋದು ಫಿಮೇಲ್ ಫಿಟಿಸೈಡಲ್ಲಿ. ಫೀಮೇಲ್ ಫಿಟಿಸೈಡ್ ಈಸ್ ಟೇಕಿಂಗ್ ಪ್ಲೇಸ್ ಮೋರ್ ಅಮಾಂಗ್ ದಿ ಎಕನಾಮಿಕಲ್ ಅಫ್ಲುಯೆಂಟ್ ಕ್ಲಾಸ್. ನೋಡಿ, ಫೀಮೇಲ್ ಫಿಟಿಸೈಡೆಲ್ಲ ತುಂಬ ಬಡವ್ರ ಮನೇಲಿ ಜಾಸ್ತಿ ಆಗಲ್ಲ, ಇದೆಲ್ಲ ಕೂಡ ಒಂದು ಸ್ವಲ್ಪ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಏನು ಹೇಳ್ತಾರೆ ಅಂಥ ಒಂದು ಇದರಲ್ಲೇ ಜಾಸ್ತಿ ಆಗುವಂಥದ್ದು. ಏನಕ್ಕೆ? ದಿ ರೂಟ್ಸ್ ಆಫ್ ದಿ ಸಿವಿಲ್ ಕ್ಯಾನ್ ಬಿ ಸೀನ್ ಇನ್ ದಿ ಕಾನ್ಸೆಪ್ಟ್ ಆಫ್ ಪ್ರಾಪರ್ಟಿ ಇನ್ಹೆರಿಟೆನ್ಸ್. ಅಂದರೆ ಪ್ರಾಪರ್ಟಿ ಹೋಗುತ್ತೆ, ಹೆಣ್ಮಕ್ಳು ಕೂಡ ಪ್ರಾಪರ್ಟಿ ಹೋಗುತ್ತೆ ಅಂತೆಲ್ಲ ಇದೆಯಲ್ಲ, ಅದನ್ನು ಇಲ್ಲಿ ನೋಡ್ಬೋದು ನಾವು. ಅಂದರೆ ಏನು, ಇಶ್ಯೂಸ್ ಲೈಕ್ ಡೌರಿ, ಅಂದರೆ ಡೌರಿ ಕೊಡಬೇಕಾಗತ್ತೆ ಹೆಣ್ಮಕ್ಳಿದ್ರೆ ವರದಕ್ಷಿಣೆ ಕೊಡಬೇಕು, ಆಗ ದುಡ್ಡೆಲ್ಲ ಹೋಗ್ಬಿಡುತ್ತೆ, ಆ ಥರ. ಎಕ್ಸ್ಪ್ಲಾಯ್ಟೇಷನ್ ಫ್ರಮ್ ದಿ ಹಸ್ಬೆಂಡ್ ಫ್ಯಾಮಿಲಿ, ಒಂದು ಸರಿ ಮದುವೆ ಮಾಡಿ ಕಳಿಸಿದ್ರು ಕೂಡ ಅವ್ರ ಆಸ್ತಿ ತೊಗೊಂಡ್ಬಾ, ದುಡ್ಡು ತೊಗೊಂಬಾ ಅಂತ ಹರಾಸ್ಮೆಂಟ್ ಮಾಡ್ತಾರೇನೋ, ಎಕ್ಸ್ಪ್ಲಾಯ್ಟ್ಮೆಂಟ್ ಮಾಡ್ತಾರೇನೋ ಅಂತ, ಆ ಥರ ಅರ್ಥ. ಸೆಕ್ಷುವಲ್ ಹರಾಸ್ಮೆಂಟ್ ವಿತಿನ್ ದಿ ಫ್ಯಾಮಿಲಿ ಆ್ಯಂಡ್ ಇನ್ ಪಬ್ಲಿಕ್ ಸ್ಪೇಸಸ್ ಮೇಕ್ ದಿ ಇಶ್ಯೂ ಮೋರ್ ಕಾಂಪ್ಲೆಕ್ಸ್ ಅಲಾಂಗ್ ವಿತ್ ದಿ ಕಲ್ಚರಲ್ ಇಶ್ಯೂ ಆಫ್ ಪ್ರಾಪರ್ಟಿ ಇನ್ಹೆರಿಟೆನ್ಸ್. ಮತ್ತು ಹೆಣ್ಮಕ್ಳಿದ್ರು ಅಂದರೆ ಅವ್ರಿಗೆ ಅಲ್ಲಿ ಇಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗುತ್ತೆ, ಜನಗಳೆಲ್ಲ ತೊಂದರೆ ಕೊಡ್ತಾರೆ, ಈ ಥರ ಎಲ್ಲ ಇರುತ್ತೆ. ಇದೆಲ್ಲ ಕಾರಣಕ್ಕೆ ಈ ಫಿಮೇಲ್ ಫಿಟಿಸೈಡೆಲ್ಲ ಜಾಸ್ತಿ ಆಗ್ತಾಯಿದೆ. ದಿ ಪ್ರಿವೆಲೆನ್ಸ್ ಆಫ್ ಪ್ಯಾಟ್ರಿಯಾರ್ಕಲ್ ವ್ಯಾಲ್ಯೂಸ್ ಆರ್ ದಿ ಮೇನ್ ರೀಸನ್ಸ್ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ಫಿಮೇಲ್ ಫಿಟಿಸೈಡ್. ಇನ್ನೂ ಒಂದು ಕಾರಣ ಏನು ಅಂತ ಹೇಳಿದ್ರೆ ಪ್ಯಾಟ್ರಿಯಾರ್ಕಲ್ ವ್ಯಾಲ್ಯೂಸ್ ಇರೋವಂಥದ್ದು.
ಅಂದರೆ ಗಂಡು ಹುಡುಗ ಇದ್ದರೆ ಮನೆ ವಂಶೋದ್ಧಾರಕ, ಅವನ ವಂಶ ಬೆಳಗ್ತಾನೆ, ಏಜ್ ಆದಮೇಲೆ ನಮ್ಮನ್ನೆಲ್ಲ ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕ್ತಾನೆ. ಈ ಥರ ಎಲ್ಲ ಒಂದಷ್ಟು ಕಾನ್ಸೆಪ್ಟ್ಸ್ ಇರುತ್ತೆ. ಇದರಿಂದ ಏನಾಯಿತು, ಫೀಮೇಲ್ ಫಿಟಿಸೈಡ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ.